ಹಲೋ ಗೈಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇನ್ಕ್ರೆಡಿಬಲ್ ಇನ್ಮತೀಸ್ ಚಾನಲ್. ಇವತ್ತು ಏನು ವಿಡಿಯೋ ಅಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಎಸ್, ನಿಹಾಂತ್ಗೆ ಬರ್ಡೇಗೆ ಬಂದಿರೋ ಗಿಫ್ಟ್ಸ್ನ ಇವತ್ತು ಓಪನ್ ಮಾಡ್ತೀವಿ. ಎಸ್, ಇಲ್ಲಿ ನೋಡಿ ಯಾರಿದ್ದಾರೆ ಅಂತ. ಭುವನ್. ಸೊ ಆ್ಯಕ್ಚುಲಿ ತುಂಬ ದಿನದಿಂದ ಈ ವಿಡಿಯೋ ಮಾಡಬೇಕು ಅನ್ಕೊತಾನೆ ಇದ್ದೆ. ಸೊ ಆಗಲೇ ಇಲ್ಲ, ಯಾಕೆಂದರೆ ನಾನು ನಿಹಾಂತ್ ಬರ್ಡೇ ಬ್ಲಾಗ್ ವೀಡಿಯೋಸ್ಗೋಸ್ಕರ ಕಾಯ್ತಿದ್ದೆ, ಬಟ್ ಅದು ಬಂದೇ ಇಲ್ಲ. ಸೊ ಫೈನಲಿ ಈ ವಿಡಿಯೋನ ನಿಹಾಂತ್ ಕೈಯಲ್ಲೂ ಈ ಗಿಫ್ಟ್ಸನ್ನೆಲ್ಲ ಇಟ್ಕೊಂಡು ಸರ್ಪ್ರೈಸ್ನೆಲ್ಲ ಓಪನ್ ಮಾಡ್ತೀರಿ, ಇರೋಕ್ಕೆ ಆಗಲಿಲ್ಲ. ಓಪನ್ ಮಾಡಬೇಕು ಅಂತ ತುಂಬ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದ. ಇನ್ನೂ ಬರ್ಡೇ ಬ್ಲಾಗ್ ಹಾಕಿಲ್ಲ, ಬಟ್ ಬರ್ಡೇ ಬ್ಲಾಗ್ ಆದ್ಮೇಲೆ ನಿಮಗೆ ಈ ಒಂದು ಓಪನಿಂಗ್ ಅಂದರೆ ಗಿಫ್ಟ್ ಓಪನಿಂಗ್ ಬ್ಲಾಗು ಬರುತ್ತೆ. ಸೊ ಇವಾಗ ಯಾರೆಲ್ಲ ಏನೆಲ್ಲ ಕೊಟ್ಟರು, ನಿಹಾಂತ್ಗೆ ಏನೆಲ್ಲ ಗಿಫ್ಟ್ಸ್ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ. ನೋಡ್ಕೊಳ್ಳಿ ಎಷ್ಟು ಗಿಫ್ಟ್ಸ್ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ, ಇಷ್ಟೊಂದೆಲ್ಲ ಗಿಫ್ಟ್ಸ್ ಬಂದಿದೆ. ನೋಡಿ ಎಷ್ಟು ಬಂದಿದೆ ಅಂತ. ಕೆಳಗಡೆ ಒಂದು ದಪ್ಪಕ್ಕಿದೆ ಒಂದು. ಎಸ್, ಅಂಡ್ ಫೈನಲಿ ವೆಲ್ಕಮ್ ಟು our YouTube channel. Nihanth, are you excited? Yeah. Okay. ನಾನು ಬರೀ ಬ್ಲಾಗಲ್ಲಿ ಗಿಫ್ಟ್ಸ್ ಮಾತ್ರ ತೋರಿಸಲ್ಲ, ಮೊಯ್ಕಾಸ್ ಏನೆಲ್ಲ ಬಂದಿದೆ, ಎಷ್ಟೆಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನು ನಿಮಗೆ ತೋರಿಸ್ತೀನಿ. ಫಸ್ಟು ನಾನು ನಮ್ಮ ರಿಲೇಟಿವ್ಸ್ ಯಾರ್ಯಾರು ಕೊಟ್ಟಿದ್ದೀರೋ ಅದನ್ನೆಲ್ಲ ನಿಮಗೆ ತೋರಿಸ್ಬಿಡ್ತೀನಿ. ಇದನ್ನು ಫಸ್ಟ್ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಇದು ನಮ್ಮ ದೊಡ್ಡತ್ತೆ ಕೊಟ್ಟಿದ್ದು ನಿಹಾಂತ್ಗೆ. ಒಂದು ಗೋಲ್ಡ್ ರಿಂಗ್ ಕೊಟ್ಟಿದ್ದಾರೆ ನೋಡಿ. ಸೊ ಈ ಒಂದು ರಿಂಗು ಅವನಿಗೆ ಬಂತು. ಮತ್ತು ಮೊಯ್ಕಾಸು ನಿಮಗೆ ತೋರಿಸ್ತೀನಿ, ಯಾರೆಲ್ಲ ಏನೆಲ್ಲ ಎಷ್ಟೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತೀನಿ. ನಮ್ಮ ದೊಡ್ಡತ್ತೆ ಕೊಟ್ಟರು ಅಂತ ಹೇಳೋದ್ನಲ್ಲ, ಅವ್ರು ಇವರೇನೆ. ಸೊ ಅವರೇ ಕೊಟ್ಟಿದ್ದು. ಇವತ್ತು ಅನ್ಎಕ್ಸ್ಪೆಕ್ಟೆಡ್ಲಿ ಅವರು ನಮ್ಮ ಮನೆಗೆ ಬಂದಿದ್ರು. ನಿಹಾಂತ್ ಕೊಡು, ಅವ್ನು ಆಲ್ರೆಡಿ ಹಾಕೊಳಕ್ಕೆ. ಇವಾಗ ಏನಾದರೂ ಚಿನ್ನ 1 ಗ್ರಾಮ್ ಏನಾದರೂ ಕಳ್ಕೊಂಡ್ರು ಅಂದರೆ ಹಾರ್ಟ್ ಅಟ್ಯಾಕೆ ಬಂದ್ಬಿಡುತ್ತೆ. ಸೊ ಫಸ್ಟ್ ಇದನ್ನು ತೋರಿಸ್ಬಿಟ್ಟು ಅದನ್ನು ಭದ್ರವಾಗಿ ಎತ್ತಿಡ್ಬೋದು ಅಂದ್ಬಿಟ್ಟು. ನೀವು ಬರ್ಡೇ ಬ್ಲಾಗಲ್ಲೇ ನೋಡಿರ್ತೀರಾ, ಈ ಕಾಸು ದುಡ್ಡು ಏನಿದೆ, ಐ ಮೀನ್ ಅವನಿಗೆ ಕೊಟ್ಟಿದ್ದು ನಮ್ಮ 2ನೇ ಅತ್ತೆ ಇದ್ದಾರೆ, ಚಂದ್ರ ಅತ್ತೆ ಅಂತ ಅಂದ್ಬಿಟ್ಟು. ಅವ್ರು ನನಗೆ ಕೊಟ್ಟಿದ್ದು, ಅಂದರೆ ಇವನಿಗೆ ಕೊಟ್ಟಿದ್ದು ಬರ್ಡೇಗೆ ಅಂತ ಹೇಳ್ಬಿಟ್ಟು ಅವರು ನನಗೆ ಕ್ಯಾಶ್ ಆಗಿ ಕೊಟ್ಬಿಟ್ರು. 50,000 rupees ಕ್ಯಾಶ್ ಕೊಟ್ಟರು. ಈ ನೋಟನ್ನ ಕಟ್ಟನ್ ಮಾತ್ರ ಅವನು ಬಿಟ್ಟೇ ಇಲ್ಲ ಲಾಸ್ಟ್ವರೆಗೂ. ಬರ್ಡೇ ಬ್ಲಾಗ್ಸಲ್ಲಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಲಾಸ್ಟ್ವರೆಗೂ ಕೊಡೋ ಅಂತಂದರೆ ಕಾಸು ಕೊಡಲೇ ಇಲ್ಲ. ಅಂದರೆ ಅಷ್ಟೊಂದು ಏನು ಹೇಳೋದು, ಅವ್ನಿಗೆ ಕಾಸು ನೋಡ್ಬಿಟ್ಟು ಅಷ್ಟೊಂದು ಇಂಟ್ರೆಸ್ಟ್, ಯಾರಿಗೂ ಕೊಡೋಕ್ಕೂ ರೆಡಿ ಇರಲಿಲ್ಲ. ಮತ್ತು ಇನ್ನೊಂದು ಏನಂದರೆ, ಅವನು ಮೊಯ್ಕಾಸ್ ಬಂದಿದ್ದೀನಲ್ಲ, ಎಷ್ಟು ಚೆನ್ನಾಗಿ ನಮ್ಮಮ್ಮ ಇನ್ನೇ ನಿಂತ್ಕೊಂಡಿದ್ರೆ ಮೊಯ್ಕಾಸನ್ನ ಭದ್ರವಾಗಿ ಎತ್ತಿ ನಮ್ಮಮ್ಮನ ಕೈಯಲ್ಲೇ ಕೊಡ್ತಾ ಇದ್ದ, ಅಜ್ಜಿ ತಗೋ ಅಂತ. ಬಟ್ ಈ ಕಾಸನ್ನ ಮಾತ್ರ ಯಾರಿಗೂ ಕೊಟ್ಟಿಲ್ಲ, ಯಾಕಂದ್ರೆ ಜಾಸ್ತಿ ಇದೆಯಲ್ವ ನೋಡೋದಕ್ಕೆ. ಸೊ ಅದಕ್ಕೋಸ್ಕರ ಯಾರಿಗೂ ಕೊಡಲೇ ಇಲ್ಲ. ಆ್ಯಂಡ್ ಎಸ್, ನಮ್ಮ ಅತ್ತೆ ನೀನು ಏನಾದರೂ ಮಾಡಿಸ್ಕೊ, ಒಂದು ಒಡವೆಗೋ ಇಲ್ಲಾಂದ್ರೆ ಅವ್ನಿಗೆ ಏನಾದರೂ ಕೊಡಿಸು, ನಿನ್ಗೆ ಇಷ್ಟ ಆಗಿರೋದು ಅಂತ ಹೇಳ್ಬಿಟ್ಟು ಅವರೊಂದು 50,000 rupees ನನಗೆ ಕ್ಯಾಶ್ ಆಗಿ ಕೊಟ್ಬಿಟ್ರು. ಆ್ಯಂಡ್ ಎಸ್, ಇದು ನಮ್ಮ 2ನೇ ಅತ್ತೆ, ನಮ್ಮ ಚಂದ್ರ ಅತ್ತೆ ಕೊಟ್ಟಿದ್ದು ಕಾಸಿದ್ದು. ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸೀರಿಯಸ್ಲಿ ನನಗೆ ಗೊತ್ತೇ ಇಲ್ಲ. ಗಡಿಬಿಡಿಯಲ್ಲಿ ನಮ್ಮ ಅಕ್ಕಂದ್ರೆಲ್ಲನೂ ಕೊಟ್ಟರು, ಮತ್ತು ನಮ್ಮ ಮಾವ ಅವರೆಲ್ಲ ಸ್ವಲ್ಪ ಜನ ನನಗೆ ಕೊಟ್ಟರು. ಬಟ್ ನನ್ನ ಗಡಿಬಿಡಿಯಲ್ಲಿ ಯಾರು ಎಷ್ಟು ಕೊಟ್ಟರು ಅನ್ನೋದು ನನಗೆ ಗೊತ್ತಾಗಿಲ್ಲ. ಬಟ್ ನನಗೆ ಅದಾದ್ಮೇಲೆ ಕೇಳಿದೆ ಯಾರ್ಯಾರು ಎಷ್ಟೆಷ್ಟು ಕೊಟ್ಟರು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಅತ್ತೆಯವರ ಮಕ್ಕಳು ಒಂದು 4 ಜನ ಇದ್ದಾರೆ, ನಮ್ಮ ಅಕ್ಕಂದ್ರು. ಅವರು ಒಂದು 3,000 ಒಬ್ರು ಕೊಟ್ಟರು. ಆಮೇಲೆ 5,000 ಕೊಟ್ಟರು. ನಮ್ಮ ಸುನೀತಾಕ್ಕೆ ಒಂದು 5,000 ಕೊಟ್ಟಿದ್ರು. ಆಮೇಲೆ ನಮ್ಮ ಕಲಾಕ್ ಒಂದು 3,000 ಕೊಟ್ಟಿದ್ರು. ಆಮೇಲೆ ನಮ್ಮ ಮೀನಾಕ ಒಂದು 5,000 ಕೊಟ್ಟಿದ್ರು. ಅದ್ರ ಜೊತೆಗೆ ಅವರು ಏನು ಹೇಳೋದು, ಬಟ್ಟೆ ಸಹ ಇಟ್ಕೊಟ್ಟಿದ್ರು. ಅದು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಅದಾದಮೇಲೆ ನಮ್ಮ ಅತ್ತೆ ಅವರ ಮಗಳು ಇದ್ದಾರೆ ಒಬ್ಬರು, ನಮ್ಮ ಕರ್ಪಗಮ್ಮಕ್ಕ ಅಂತ, ಅವರೊಂದು 3,000 rupees ಕೊಟ್ಟಿದ್ರು. ಮತ್ತು ನಮ್ಮ ಮಾವ ಮುರುಗೇಶ್ ಮಾಮ ಅಂತಿದ್ದಾರೆ, ಅವರೊಂದು 3,000 rupees ಕೊಟ್ಟಿದ್ರು. ಇದೇ ನನಗೆ ನೆನಪಿರೋದು. ಆಮೇಲೆ ನಮ್ಮ ಸರ್ವಣ ಮಾಮನೂ ಕೊಟ್ಟರು. ಅದು ಎಷ್ಟು ಕೊಟ್ಟರು ಅಂತ ಸೀರಿಯಸ್ ಆಗಿ ನನಗೆ ಗೊತ್ತಿಲ್ಲ. ನಾನು ಎಣ್ಸಕ್ಕೆ ಆಗಲಿಲ್ಲ ನನಗೆ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ. ಆಮೇಲೆ ನಮ್ಮ ಅಪ್ಪನೂ ಅಷ್ಟೇ, ಅವರು 50,000 rupees ಕೊಟ್ಟರು. ಮಕ್ಕಳನ್ನ ಇಟ್ಕೊಂಡು ಈ ಬ್ಲಾಗ್ ಮಾಡೋದಂತಿದೆಯಲ್ಲ, ಎಷ್ಟು ಕಷ್ಟ ಅಂದ್ರೆ ಅಷ್ಟು ಕಷ್ಟ. ಇವಾಗ ಈ ಮೊಯ್ಕಾಸಲ್ಲಿ ಯಾರ್ಯಾರೆಲ್ಲ ಎಷ್ಟೆಷ್ಟೆಲ್ಲ ಹಾಕಿದ್ದಾರೆ ಅಂತ ಒಂದು ಸಪ್ರೇಟಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಒಂದೊಂದಾಗಿ ಓಪನ್ ಮಾಡೋಣ. ನೋಡಿ, ಯಾರಾದರೂ ಮನೆ ಫಂಕ್ಷನ್ಗೆ ಹೋಯ್ತು ಅಂದರೆ ಮೊಯ್ಕಾಸ್ ಕೊಟ್ಟರೆ ದಯವಿಟ್ಟು ಹೆಸರನ್ನ ಬರೀರಿ. ಹೆಸರೇ ಬರ್ದಿರಾ ನೀವು ಮೊಯ್ಕಾಸ್ ಕೊಟ್ಟರೆ, ನಾನು ನಿಮ್ಮ ಫಂಕ್ಷನ್ಗೆ ಬರ್ಬೇಕಾದ್ರೆ ನೀವು ಎಷ್ಟು ಕೊಟ್ಟಿದ್ದೀರಾ, ನಾನು ಎಷ್ಟು ನಿಮ್ಗೆ ವಾಪಸ್ ಕೊಡಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಇದರಲ್ಲಿ 100 ರೂಪಾಯಿ ಇದೆ ಅಷ್ಟೇ ಅಲ್ಲ, 100 ರೂಪಾಯಿ. ಇನ್ನೊಂದೇನೆಂದರೆ, ಇದು ಯಾರಿಗೂ ಹರ್ಟ್ ಮಾಡೋದಕ್ಕಲ್ಲ, 100 ರೂಪಾಯಿ ಕೊಟ್ಟರು ಆಶೀರ್ವಾದ ಮಾಡಿಕೊಡ್ತಾರಲ್ಲ, ಅದು ಮುಖ್ಯ.
ನಾನು ಯಾವ ಆರ್ಡರ್ನೂ ತಗೊತಾ ಇಲ್ಲ, ಯಾವ್ದು ಸಿಗ್ತಾ ಇದೆಯೋ ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ವೆಂಕಟ್ ಮತ್ತು ಚಿತ್ರ, ನಮ್ಮಮ್ಮ ಇದ್ದಾರಲ್ಲ, ಅವ್ರಿಗೆ ದೊಡ್ಡಮ್ಮ ಮಗ ಅವರು ಬಂದಿದ್ರು, ಅವ್ರ ಫ್ಯಾಮಿಲಿನೇ ಬಂದಿದ್ರು. ನನ್ನ ಫಂಕ್ಷನ್ ಯಾವುದೇ ಆದ್ರೂ ಸರಿನೇ ಅವ್ರು ಬಂದ್ಬಿಡ್ತಾರೆ. ಆಮೇಲೆ ಇನ್ನೊಂದು ನಮ್ಮ ಅತ್ತೆ ಅಂದ್ರೆ ಇಬ್ರು ಕೊಟ್ಟಿರೋದ್ರ ಬಗ್ಗೆ ಮಾತಾಡಿದೆ, ಬಟ್ ನಮ್ಮ ಚಿಕ್ಕತ್ತೆ ಏನು ಕೊಟ್ಟರು ಅಂತ ನಿಮ್ಗೆ ಹೇಳಕ್ ಹೋಗಿಲ್ಲ. ಫಸ್ಟ್ ಅವ್ರದ್ದು ಹೇಳ್ಬಿಡ್ತೀನಿ. ಮೇನ್ ಆಗಿರೋ 3 ಪಾರ್ಟಿ ನಮ್ಮ ಮನೇಲಿ ಇವರೇನೆ. ಸೊ ಫಸ್ಟ್ ಅವ್ರಿಬ್ರದ್ದು ಹೇಳ್ಬಿಟ್ಟು ಅವ್ರದ್ದು ಹೇಳಿಲ್ಲ ಅಂತಂದ್ರೆ ತಪ್ಪಾಗಿ ಹೋಗ್ಬಿಡುತ್ತೆ. ಸೊ ನಮ್ಮ ಚಿಕ್ಕತ್ತೆ ಕೊಟ್ಟಿದ್ದು ನೋಡಿ ಈ ಒಂದು ದೊಡ್ಡ ಗಿಫ್ಟ್. ಇನ್ನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ನಮ್ಮ ಚಿಕ್ಕತ್ತೆ ಆ್ಯಕ್ಚುಲಿ ನಿಹಾಂತ್ ಹುಟ್ಟಿದ್ದು ಒಂದು 3 months ಅಲ್ಲೇ ಅವ್ನಿಗೆ ನಾವು ಹೆಸರಿಟ್ವಿ. ಅವಾಗ ಒಂದು ಉಂಗುರ ಹಾಕಿದ್ರು ಅವರು. ಸೊ ಇವಾಗ ನಮ್ಮ ಗಾಯತ್ರಿನೂ ಅಂದ್ರೆ ನಮ್ಮ ಗಾಯತ್ರಿ ಅಂದ್ರೆ ನಮ್ಮ ಅತ್ತೆ ಮಗಳಿದ್ದಾಳೆ, ನೀವು ಲಾಸ್ಟ್ ಅತ್ತೆ ಸೇರಿ ಕೊಟ್ಟಿರೋದು. ಐ ಥಿಂಕ್ ಇದು ಬೈಸೈಕಲ್ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ಗಿಫ್ಟನ್ನ ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಇದೊಂದು ಬೆಡ್ ಇರುತ್ತಂತೆ. ಓಕೆ, ಇದು ನಮ್ಮ ವೆಂಕಟ್ ಮಾಮ ಕೊಟ್ಟಿರೋದು. ಅಂದ್ರೆ ನಾನು ಹೇಳಿದಂಗೆ ನಮ್ಮ ಅಮ್ಮ ಅವರ ದೊಡ್ಡಮ್ಮ ಅವ್ರ ಮಗ. ಅವರು ನನ್ನ ಫಂಕ್ಷನ್ಗೆ ಎಸ್ಪೆಷಲಿ ಯಾವುದೇ ಫಂಕ್ಷನ್ ಆದ್ರೂ ಅವ್ರು ಯಾವುದನ್ನು ಮಿಸ್ ಮಾಡೇ ಇಲ್ಲ. ಯಾವಾಗ್ಲೂ ಫ್ಯಾಮಿಲಿ ಸಮೇತಾಗಿ ಬರ್ತಾರೆ. ಸೊ ಅವ್ರು ಬಂದಿದ್ರು, ಅವ್ರ ಮಕ್ಳು ಇಬ್ರು, ಅವ್ರ ಹೆಣ್ಮಕ್ಳು ಇಬ್ರು ಮತ್ತೆ ಅವ್ರಿಬ್ರು ಬಂದಿದ್ರು. ಅವರು ಕೊಟ್ಟಿರೋ ದುಡ್ಡು ಬಂದು 2000 rupees ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಕೊಟ್ಟಿರೋದು ಅನುಶ್ರೀ ದಿಲೀಪ್, ಅಂದ್ರೆ ನಮ್ಮ ಮನೆ ಪಕ್ಕದ ಮನೆಯವರು ಕೊಟ್ಟಿರೋದು. ಇದ್ರಲ್ಲಿ 1000 rupees ಇದೆ. ನಾನು ಏನ್ ಹೇಳೋದು, ಎಲ್ಲಾನು ಓಪನ್ ಮಾಡಾದ್ಮೇಲೆ ಟೋಟಲ್ ಆಗಿ ಎಷ್ಟು ಅಮೌಂಟ್ ಮೊಯ್ಕಸ್ ಆಗಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಇದು ಹ್ಯಾಪಿ ಬರ್ಡೇ ಡಿಯರ್ ನಿಹಾಂತ್ ವಿತ್ ಲವ್ ಅಂಡ್ ಬ್ಲೆಸ್ಸಿಂಗ್ಸ್ ಫ್ರಮ್ ಹರಿಪ್ರಸಾದ್ ಅಂಡ್ ಫ್ಯಾಮಿಲಿ. ಇದು ನಿಹಾಂತ್ ಅವ್ರ ಅಪ್ಪ, ಅವ್ರ ಮ್ಯಾನೇಜರ್ ಕೊಟ್ಟಿರೋದು. ಇದು ಅವರು ಅದ್ ಮಾತ್ರ ನಂಗೆ ಗೊತ್ತು. ಕೆಲವರು ಹೆಸರು ಬರ್ದಿದ್ದಾರೆ, ಬಟ್ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಕೆಲವರು ಇವ್ರ ಅಪ್ಪನ ಏನ್ ಹೇಳೋದು ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಯಾರಾದ್ರೂ ಕೊಲೀಗ್ಸ್ ಬಂದಿರ್ತಾರೆ. ಇಲ್ಲ ಅಂತಂದ್ರೆ ನಮ್ಮ ಅಪ್ಪ ಅವ್ರ ಫ್ರೆಂಡ್ಸ್ ಅನ್ನೋ ಸ್ವಲ್ಪ ಜನ ಬಂದಿದ್ರು. ಸೊ ಅವ್ರ ಹೆಸರು ಓದ್ತೀನಿ, ಬಟ್ ಯಾರು ಅಂತ ನಂಗೆ ಗೊತ್ತಿಲ್ಲ ಅಂತಂದ್ರೆ ನಂಗೆ ಮೆನ್ಷನ್ ಮಾಡೋಕ್ಕಾಗಲ್ಲ. ಬಟ್ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 3000 ಹಾಕಿದ್ದಾರೆ. ಇದು ಶಿವಣ್ಣ ಚನ್ನರಾಜು ಕಗ್ಲಿಪುರ ಅಂತಂದ್ರೆ ಇದು ನಮ್ಮ ಅಪ್ಪ ಅವ್ರ ಫ್ರೆಂಡ್ಸೇ ಇರಬೇಕು. ಅವರು ಕೊಟ್ಟಿರೋಂಥದ್ದು 500 rupees ಹಾಕಿದ್ದಾರೆ. ನೆಕ್ಸ್ಟು ಬಂದಿರೋದು ಅಶ್ವತ್ಥ ದರ್ಶಿನಿ ಅಂತ. ಓಕೆ, ದರ್ಶಿನಿ ಅಂತಂದ್ರೆ ನಮ್ಮ ಮನೆ ಬಾಡಿಗೆಗಿರೋರು, ನಮ್ಮ ಅಮ್ಮನ ಮನೆಯಲ್ಲಿ ಬಾಡಿಗೆಗಿರೋರು. ಅವ್ರು ಕೊಟ್ಟಿದ್ದಾರೆ 200 rupees ಹಾಕಿದ್ದಾರೆ. ನೆಕ್ಸ್ಟು ಚಂದನ್ ಎಂ ಅಂಡ್ ಸುನೀತಾ ಚುಂಚನಘಟ್ಟ. ಚಂದನ್ ಅಂಡ್ ಸುನೀತಾ ಮೇ ಬಿ ಇದು ಸಹ ನಿಹಾಂತ್ ಅವ್ರ ಅಪ್ಪ ಅವ್ರ ಫ್ರೆಂಡ್ಸೇ ಇರ್ಬೋದು. ಅವ್ರು ಕೊಟ್ಟಿರೋದು ಅನಿಸುತ್ತೆ. ಆ್ಯಂಡ್ ಇದರಲ್ಲಿ 500 rupees ಇದೆ. ನೆಕ್ಸ್ಟು ಜ್ಯೋತಿ, ಇದು ಅಷ್ಟೇ ನಮ್ಮ ಮನೆ ಬಾಡಿಗೆಗಿರೋದೇ ಅನಿಸುತ್ತೆ ಅಲ್ಲಮ್ಮ. ಇದು ಅವರೇ ಕೊಟ್ಟಿರೋದು. ಇದರಲ್ಲಿ 500 rupees ಇದೆ. ಸುನೀತಾ ಗ್ರೀಷ್ಮ, ಇದು ನಮ್ಮ ಸುನೀತಾ ಅವರ ಫ್ರೆಂಡ್ ಕೊಟ್ಟಿರೋದು. ಅಂದ್ರೆ ನಮ್ಮ ಅಮ್ಮ ಅವರ ಫ್ರೆಂಡ್, ಅವ್ರ ಅಮ್ಮ ಅವ್ರ ಫ್ರೆಂಡ್ ಅಂತ ಏನು ನೋಡಿ ಅಂತ. ಇದರಲ್ಲಿ 1 ಅಲ್ಲ, ಒಂದು 300 ಇದೆ. ಲಲಿತಾ ಮತ್ತೆ ಚಂದ್ರು PNB ಲೇಔಟ್. ಸೊ PNB ಲೇಔಟ್ ಅಲ್ಲಿ ಇರೋರು ಕೊಟ್ಟಿರೋರೆಲ್ಲ ನಮ್ಮ ಅಮ್ಮನ ಮನೆ ಹತ್ರ ಇರೋ ನೇಬರ್ಸ್ ಕೊಟ್ಟಿರೋದು. ಸೊ ಇದು ಸಹ ನಮ್ಮ ಅಮ್ಮನ ಮನೆ ಕಡೆ, ಅಂದರೆ ನಮ್ಮ ಅಮ್ಮಂಗೆ ಗೊತ್ತಿರೋರು ಎದುರುಗಡೆ ಮನೆಯಲ್ಲಿದ್ದಾರೆ, ಅವ್ರು ಕೊಟ್ಟಿರೋದು. ಇದರಲ್ಲಿ 500 rupees ಇದೆ. ಈ ಮೊಯ್ಗಳು ನೋಡಿದ್ರೆ ಒಂದ್ ಸ್ವಲ್ಪ ಖುಷಿ ಆಗುತ್ತೆ ಕಾಸು ನೋಡಿದ್ರೆ. ಬಟ್ ಇನ್ನೊಂದು ಏನ್ ಭಯ ಆಗುತ್ತೆ ಅಂದ್ರೆ ಅವ್ರು ಏನ್ ಕೊಟ್ಟಿದಾರೋ ವಾಪಸ್ ಅವ್ರ ಫಂಕ್ಷನ್ ನಾವ್ ಏನಾದ್ರು ಮಾಡ್ಬೇಕಲ್ಲ ಅನ್ನೋದು ನೋಡಿದ್ರೆ ಭಯ. ಜಾಸ್ತಿ ಹಾಕಿರ್ಬೇಡಿ, ಕಮ್ಮಿನೇ ಹಾಕಿರಿ ಅಂತ ಅನ್ಸುತ್ತೆ ಆಕ್ಚುಲಿ ಕೊಡ್ಬೇಕು ಅಂತ ಅನ್ಕೊಂಡಾಗ. ದಯವಿಟ್ಟು ಈ ತರ ಯಾರು ಮಾಡಕ್ ಹೋಗ್ಬೇಡಿ. ನೋಡಿ, ನೀವು ಹೆಸರೇ ಬರ್ದಿಲ್ಲ, ನನಗೆ ಹೆಂಗ್ ಗೊತ್ತಾಗುತ್ತೆ ನೀವು ಯಾರು ಕೊಟ್ಟಿರೋದು, ಎಷ್ಟು ಕೊಟ್ಟಿರೋದು ಅಂತ ಹೇಳಿ. ಹೆಸರನ್ನ ಮಾತ್ರ ಅಕಸ್ಮಾತ್ ಈ ತರ ಎಲ್ಲಾರು ಬಂದ್ರೆ ಪೆನ್ನ ಜೋಬಲ್ಲೇ ಇಟ್ಕೊಂಡು ಬಂದ್ಬಿಟ್ಟು ಬರೆದು ಕೊಡ್ಬೇಕು, ಇಲ್ಲಂದ್ರೆ ಮನೇಲೆ ಬರ್ದು ತಗೊಂಡು ಬರ್ಬೇಕು. ನಮ್ಮಪ್ಪ ಎಲ್ಲಾದ್ರೂ ಹೋದ್ರೆ ಏನ್ ಮಾಡ್ತಾರೆ ಗೊತ್ತಾ, ನನ್ನ ಹತ್ರ ಬರೆಸ್ಕೊಂಡು ಹೋಗ್ಬಿಡ್ತಾರೆ ಬರ್ಕೊಡು ಅಂತ ಹೇಳಿ. ಅದು ಗೊತ್ತಾಗ್ಬೇಕಲ್ವಾ ಯಾರು ಎಷ್ಟು ಕೊಟ್ಟಿದ್ದಾರೆ ಅಂತ. ಸೊ ನೆಕ್ಸ್ಟ್ ಇದು ರಾಜು ಸಾರಕ್ಕಿ ಕಗ್ಲಿಪುರ. ಸರಿ, ಇದು ನಮ್ಮ ಅಪ್ಪಂಗೆ ಗೊತ್ತಿರೋರು, ಅಂದ್ರೆ ನನಗೆ ತುಂಬಾ ನಮ್ಮ ಅಪ್ಪಂಗೆ ತುಂಬಾ ಪರಿಚಯ ಇರೋರು. ಅಂಡ್ ನನಗೂ ನಮ್ಮ ಫ್ಯಾಮಿಲಿಗೆ ತುಂಬಾ ಕ್ಲೋಸು ಅಂಕಲು. ನಮ್ಮ ಅಪ್ಪಂಗೆ ತುಂಬಾ ವರ್ಷದಿಂದ ಫ್ರೆಂಡ್ ಅಂಕಲು. ಸೊ ನಮ್ಗೆ ಯಾವುದೇ ಒಂದು ಒಳ್ಳೆ ಫಂಕ್ಷನ್ ನಡೆದ್ರು, ಏನೇ ಫಂಕ್ಷನ್ ನಡೆದ್ರು ಅಂಕಲ್ ಖಂಡಿತವಾಗ್ಲೂ ಬಂದು ಏನ್ ಹೇಳೋದು ಪಾರ್ಟಿಸಿಪೇಟ್ ಮಾಡ್ತಾರೆ.
ಸೊ ಇದರಲ್ಲಿ ಅವ್ರು ಕೊಟ್ಟಿರೋದು 1000 ರುಪೀಸ್ ಕೊಟ್ಟಿದ್ದಾರೆ. ಸೊ ಇದು ಅಶ್ವಿನಿ ಎಲ್ಚನಲ್ಲಿ ಅಂತೆ. ಅಶ್ವಿನಿ ಯಾರು ಅಂತ ಗೊತ್ತಿಲ್ಲ, ಐ ಆಮ್ ಸೋ ಸಾರಿ. ಕೆಲವೊಂದು ನನ್ಗೆ ಗೊತ್ತಿಲ್ಲ. ಇದು 200 ರುಪೀಸ್ ಕೊಟ್ಟಿದ್ದಾರೆ ಅವರು. ನೆಕ್ಸ್ಟು ಸಿದ್ದಮ್ಮ ಮಥುರೇಗೌಡ, ಇದು ಯಾರು ಅಂತಂದ್ರೆ ನಮ್ಮ ಅಮ್ಮನ ಮನೆ ಹಿಂದೆ ಇರೋರು ಆಂಟಿ, ಅವ್ರು ಕೊಟ್ಟಿರೋದು. ಅವರು 500 ರುಪೀಸ್ ಕೊಟ್ಟಿದ್ದಾರೆ. ಇದು BV ಧರಣೇಂದ್ರಯ್ಯ, ಶ್ರೀನಿಧಿ ಗಾರ್ಡನ್ ಕಗ್ಲಿಪುರ. ಇದು ನಮ್ಮಪ್ಪ ಫ್ರೆಂಡ್ ಕೊಟ್ಟಿರೋದು. ಇದರಲ್ಲಿ ಒಂದು 50 ರುಪೀಸ್ ಇದೆ. ನೆಕ್ಸ್ಟು ಇದು ನವೀನ್ ಆಫೀಸ್. ಸಾರಿ ನಿಹಾಂತ್ ಅವರಪ್ಪ ಅವ್ರ ಕೊಲ್ಲಿಗಲ್ಲ, ಇದು ನಮ್ಮಪ್ಪ ಅವ್ರಿಗೆ ಗೊತ್ತಿರೋರು. ನವೀನ್ ಆಫೀಸ್ ನಮ್ಮಪ್ಪನ ಜೊತೆ ಅಂದರೆ ಯಾವಾಗಲೂ ನಮ್ಮಪ್ಪ ಅವ್ರ ಹುಡುಗರ ಜೊತೆ ಓಡಾಡ್ತಾ ಇರ್ತಾರೆ. ಸೊ ಅವ್ರು ಹುಡುಗರು ಕೊಟ್ಟಿರೋದು. ಅವರು 500 ರುಪೀಸ್ ಕೊಟ್ಟಿದ್ದಾರೆ. ಸೊ ಅಶೋಕ್ ಅಂಡ್ ಶುಭ, ಓಕೆ, ಇದು PNB ಲೇಔಟ್, ನಮ್ಮಮ್ಮ ಮನೆ ನೈಬರೇ, ಪಕ್ಕದ ಮನೆಯವರು, ಆಂಟಿ ಅಂಕಲ್. ಅವರು ಎಲ್ಲ ಫಂಕ್ಷನ್ಗೂ ಬರ್ತಾರೆ. ಅವರು 1000 ರುಪೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ಚಂದನ್ ಮಂಜುಳಾನ, ಮುರಳಿ ಬಿಲ್ಡಿಂಗ್. ಓಕೆ, ಇದು ಮಂಜುಳಾ ಆಂಟಿ ಕೊಟ್ಟಿರೋದು. ಅಂದರೆ ನಮ್ಮ ಹಳೆ ಮನೆ ಹತ್ರ ಇದ್ರು ಮಂಜುಳಾ ಆಂಟಿ ಅಂತೇಳಿ ಅವ್ರು ಕೊಟ್ಟಿರೋದು. ಬನ್ನಿ ನೀವು ವಿಡಿಯೋಲ್ಲಿ ಬರ್ಬೋದು. ಬನ್ನಿ ಕೂತ್ಕೊಳ್ಳಿ. ಹಲೋ. ವನಿತಾನು ಬಂದಿದ್ದಾರೆ ಇವತ್ತು. ಅವರು ಚೆಫ್ ಅಲ್ವಾ, ಅವ್ರಿಗೇನೇನು ಬೇಕೋ ಅದನ್ನೇನೋ ರೆಡಿ ಮಾಡ್ಕೊತಾ ಇದ್ರು ಇಷ್ಟೊತ್ತವರೆಗೂ. ಇಲ್ವಾ? ಸರಿ, ಬನ್ನಿ ಕೂತ್ಕೊಳ್ಳಿ. ಓಕೆ, ಅವ್ರಿಗೆ ವಿಡಿಯೋಗೆ ಇವಾಗ ಬರಲ್ಲ ಅಂತ, ಮೇಕಪ್ ಹಾಕೊಂಡಿಲ್ಲ ಅಷ್ಟೇ, ಸೊ ಬರಲ್ಲಂತೆ. ಸೊ ಅವರು 500 ರುಪೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಪ್ರೇಮ ಆನಂದ್, ಚೆನ್ನೈಯಿಂದ ಬಂದಿದ್ರು. ಇದನ್ನ ನಾನು ಹೇಳಲೇಬೇಕು. ಇವರು ನಮ್ಮ ಅತ್ತೆ, ನಮ್ಮಮ್ಮ ಅವರ ದೊಡ್ಡಮ್ಮ. ಇವರು, ಅವ್ರಿಗೆ ಸೀರಿಯಸ್ಲಿ BP ಶುಗರು ಎಲ್ಲನೂ ಇದೆ. ಆ್ಯಂಡ್ ಅವರು ಸ್ವಲ್ಪ ಓವರ್ ವೆಯ್ಟು ಇದ್ದಾರೆ. ಬಟ್ ಅವರು ನನಗೋಸ್ಕರ ಅಲ್ಲಿಂದ ಬರಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಆ್ಯಂಡ್ ಮೋರ್ ಓವರ್ ನನ್ನ ಬರ್ತ್ಡೇಗೆ ಯಾರನ್ನೂ ಬಂದು ಎದುರುಗಡೆ ಹೋಗಿ ಕರೆದಿಲ್ಲ. ಅಂದರೆ ನಮ್ಮ ಅತ್ತೆಂದ್ರನ್ನ ಬಿಟ್ಟು ಬೇರೆ ಯಾರನ್ನೂ ನನ್ನ ಮನೆ ಎದುರುಗಡೆ ಹೋಗಿ ನಾನು ಕರೆದಿಲ್ಲ. ಎಲ್ಲರಿಗೂ ಫೋನ್ ಮಾಡೇ ಕರೆದೆ. ಅದೇ ಥರ ಅವ್ರನ್ನೂ ಕರೆದಿದ್ದೆ. ಅನ್ಫಾರ್ಚುನೇಟ್ಲಿ ನನ್ನ ಮದುವೆ ಹೆಂಗಾಯಿತು ಅನ್ನೋದು ನಾನು ನಿಮಗೆ ಇನ್ನೊಂದು ಇದರಲ್ಲಿ ಹೇಳ್ತೀನಿ. ಬಟ್ ನನ್ನ ಮದುವೆಗೆಲ್ಲ ಯಾರೂ ಬರೋಕ್ಕಾಗಿರಲಿಲ್ಲ. ಆ್ಯಂಡ್ ಇದೇ ನಾನು ಮಾಡಿರೋ ಫಸ್ಟು ಫಂಕ್ಷನು ಅಂತಂದರೆ ನನ್ನ ಫ್ಯಾಮಿಲಿ ಜೊತೆ ನಾನು ಇದ್ದು ಮನಸ್ತೃಪ್ತಿಯಾಗಿ ಮಾಡಿದ್ದು ಫಂಕ್ಷನ್ ಅಂತಂದರೆ ನಿಹಾಂತ್ ಫಂಕ್ಷನ್ನೇ. ಆ್ಯಂಡ್ ಎಲ್ಲರೂ ಬಂದು ಭಾಗವಹಿಸಿ ಈ ಬರ್ಡೇನ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಆ್ಯಂಡ್ ಅದೇ ಥರ ನಮ್ಮ ದೊಡ್ಡಮ್ಮಂಗೆ ನಾನು ಫೋನ್ ಮಾಡಿ ನಮ್ಮಮ್ಮಂಗೆ ನನಗೆ ಆ್ಯಕ್ಚುಲಿ ಹೇಳ್ತಾನೆ ಇದ್ರು, ಫೋನ್ ಮಾಡಮ್ಮ ದೊಡ್ಡಮ್ಮ ಬಂದೇ ಬರ್ತಾರೆ ಅಂತ. ಬಟ್ ನನಗೇನು ಡೌಟ್ ಇತ್ತು ಅಂದರೆ, ಪಾಪ ಅವ್ರ ಕೈಯಲ್ಲಿ ಆಗಲ್ಲ, ಅವರು ಹಸ್ಬೆಂಡ್ಗೂ ಆಗಲ್ಲ, ಅವ್ರಿಗೂ ಆಗಲ್ಲ, ನಮ್ಮ ದೊಡ್ಡಮ್ಮಂಗೂ ಆಗಲ್ಲ. ಅವ್ರು ಹೆಂಗೆ ಬರ್ತಾರಾ ಇಲ್ವಾ? ನಮ್ಮಮ್ಮಂಗೆ ಅತ್ತೆ ಆಗಬೇಕು ಅನ್ಸುತ್ತೆ, ನನಗೆ ದೊಡ್ಡಮ್ಮ. ಸೊ ಅವರಿಗೆ ಅಕ್ಕ, ಅವ್ರಿಗೆ ಅಕ್ಕ ಆಗಬೇಕು. ನಾನು ಅನ್ಕೊಂತ ಇದ್ದೆ ಅವ್ರು ಬರೋಕ್ಕಾಗಲ್ಲ ಪಾಪ, ಚೆನ್ನೈಯಿಂದ ಹೆಂಗೆ ಟ್ರಾವೆಲ್ ಮಾಡ್ತಾರೆ, ಬೇಡ ಬಿಡಮ್ಮ ಅಂದರೆ, ಇಲ್ಲಮ್ಮ ನೀನು ಯಾವುದಕ್ಕೂ ಒಂದ್ಸತಿ ಹೇಳಿಬಿಡು, ಅದು ಸರಿ ಬರಲ್ಲ ಅಂತ ಹೇಳಿದ್ರು. ಫೈನಲಿ ನಾನು ಅವರನ್ನು ಫೋನ್ ಮಾಡಿ ಕರೆದೆ. ಒಂದು 2 ಡೇಸ್ ಇರ್ಬೋದು ಅಷ್ಟೇ ಬರ್ಡೇಗೆ. ಅವಾಗ ನಾನು ಲಾಸ್ಟ್ ಮೂಮೆಂಟಲ್ಲಿ ಕರೆದಿದ್ದು. ಸೀರಿಯಸ್ ಆಗಿ ಅವ್ರು ಬರ್ತಾರಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಜನ ಬೇಕು ಅಂತ ಅಂದ್ಕೊಂಡ್ರೆ ಎಷ್ಟೇ ಕಷ್ಟ ಆದ್ರೂ ಬರ್ತಾರೆ. ಅವರು 2000 ಕೊಡ್ತಾರೆ, 50 ರೂಪಾಯಿ ಕೊಡ್ತಾರೆ, ಅದು ಮ್ಯಾಟ್ರೇ ಆಗಲ್ಲ. ಮರ್ಯಾದೆ ಕೊಟ್ಟು ಬಂದು ನನ್ನ ಮಗನ ಆಶೀರ್ವಾದ ಮಾಡೋಕ್ಕೋಸ್ಕರ ಅವ್ರಿಗೆ ಎದ್ದು ನಡೆಯೋಕ್ಕೂ ಆಗಲ್ಲ. ಆ್ಯಂಡ್ ಹೆಲ್ತ್ ವೈಸ್ ತುಂಬಾ ಪ್ರಾಬ್ಲಮ್ಸ್ ಇದೆ. ಡ್ರೈವರ್ನ ಇಟ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ಅವರು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಅಷ್ಟೇ ಇದ್ದಿದ್ದು. ನಾವು 4:30ಗೆ ಬಂದುಬಿಟ್ಟಿದ್ರು ಚೌಟ್ರಿಗೆ. ನಾವು ಹೋಗೋಷ್ಟರಲ್ಲಿ ಒಂದು 6:30 ಆಗಿತ್ತು. ಬಟ್ ಸ್ಟಿಲ್ ನಾವು ಬರೋವರೆಗೂ ಕಾದು ಅವರಿಗೆ ಅಷ್ಟು ಬೇಗ ಆ್ಯಕ್ಚುಲಿ ಇದೂ ಆಗಿರಲಿಲ್ಲ, ಊಟ ಎಲ್ಲನೂ ರೆಡಿ ಆಗಿರಲಿಲ್ಲ. ಅವರು ಎಲ್ಲನೂ BP ಶುಗರ್ ಎಲ್ಲ ಇರೋರೆಲ್ಲ ಬೇಗ ತಿನ್ನಬೇಕಾಗಿತ್ತು. ಅದನ್ನು ನಮ್ಮ ಕೈಯಲ್ಲಿ ಏನೂ ನೋಡ್ಕೊಳಕ್ಕೆ ಆಗಲಿಲ್ಲ. ಅವ್ರೇನು ಮಾಡಿದ್ರು, ಬಂದು ಫಸ್ಟ್ ಅವ್ರ ಜೊತೆನೇ ಫೋಟೋ ತೊಗೊಂಡು ಈ ಕಾರ್ಡನ್ನು ಅವ್ರು ಕೊಟ್ಬಿಟ್ಟು ಹೋದರು. ನಂಗೆ ತುಂಬಾ ಖುಷಿ ಆಯಿತು. ನಮ್ಮ ದೊಡ್ಡಮ್ಮ ಒಂದು ಮಾತು ಹೇಳಿದ್ರು, ನಾನು ನಿನ್ನ ಮದುವೆಗೂ ನಿನ್ಗೆ ಯಾವುದಕ್ಕೂ ನಾನು ಬರೋಕ್ಕಾಗಿಲ್ಲ, ಬಟ್ ನೀನು ಕರೆದಿದ ತಕ್ಷಣ ನಿನಗೆ ಬರಬೇಕು ಅಂತ ಅನ್ನಿಸ್ತು ಅಂತ. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್. ಅವರು ಒಂದು 2000 ರುಪೀಸ್ ಕೊಟ್ಟಿದ್ದಾರೆ. ಯಾರು ಬಂದಿಲ್ಲ ಫಂಕ್ಷನ್ಗೆ ದಯವಿಟ್ಟು ಕಂಡೋರ್ ಕೈಯಲ್ಲಿ ಎತ್ಕೊಂಡು ಬಂದು ಗಿಫ್ಟ್ ಕೊಡೋದಂತೂ ಮಾಡಬೇಡಿ. ನಾನು ಅದನ್ನು ವ್ರ್ಯಾಪ್ ಮಾಡಿನೂ ತೋರಿಸಲ್ಲ, ನನಗೆ ಅಗತ್ಯನೂ ಇಲ್ಲ. ನನ್ನ ಮಗನ್ನ ಎದುರುಗಡೆ ಬಂದು ಮಾತಾಡಿಸಿ ನಮಗೆ ಮರ್ಯಾದೆ ಕೊಟ್ಟು ಬರೋರು ಗಿಫ್ಟನ್ನ ನಾನು ತೋರಿಸ್ತೀನಿ.
ಏನಂತಂದ್ರೆ ಬರೋ ಪರಿಸ್ಥಿತಿ ಇಲ್ಲ ಅಂತಂದ್ರೆ ಒಪ್ಕೊಳ್ಳೋಣ. ತುಂಬಾ ದೂರ ಇದ್ದಾರೆ ಅಥವಾ ಅವ್ರಿಗೇನೋ ಮನೇಲಿ ಏನೋ ಪ್ರಾಬ್ಲಮ್ ಇದೆ ಹಂಗೆ ಅಂತಂದ್ರೆ ಒಪ್ಕೊಳ್ಳೋಣ. ಬಟ್ ಬರ್ದಿದೆ ಇರೋದು ನಾವು ಬೇಡ ಅಂತ ಅನ್ಕೊಂಡು ಎಲ್ಲಿಂದನೋ ಯಾರ ಕೈಲೋ ಕೊಟ್ಟು ಕಳಿಸಿದ್ರೆ ನಾನು ಖಂಡಿತ ಅದನ್ನ ಓಪನ್ ಮಾಡಿ ತೋರ್ಸೋದು ಇಲ್ಲ. ನನ್ಗೆ ಅಂಥವ್ರ ಅವಶ್ಯಕತೆನೂ ಇಲ್ಲ, ನನ್ನ ಮಗನ್ಗೆ ಅಂಥವ್ರ ಗಿಫ್ಟೂ ಬೇಕಾಗಿಲ್ಲ. ಅದು ನೀವು ಲಕ್ಷ ಕೊಟ್ಟಿರ್ಲಿ ಅಥವಾ ಅದ್ರೊಳಗಡೆ ಏನಿದೆ ಅಂತ ನಾನು ಇಲ್ಲಿವರೆಗೂ ಓಪನ್ ನೋಡಿಲ್ಲ, ಮಾಡೋದು ಇಲ್ಲ. ಅದನ್ನ ಎತ್ತು ಬೇರೆಯವ್ರು ಯಾವ್ದಾದ್ರು ಕೊಡ್ತೀನಿ ಹೊರತು ನನ್ನ ಮಗನಿಗೆ ಮಾತ್ರ ಅದು ಹೋಗಿ ಸೇರಲ್ಲ. ಸೊ ಐ ಮೀನ್ ಯಾರಿಗೂ ನಾನು ಬೈಬೇಕು ಅಂತಲ್ಲ, ಬಟ್ ಮರ್ಯಾದೆ ಕೊಟ್ಟರೆ ಅವ್ರಿಗೆ ನಾವು ಮರ್ಯಾದೆ ಕೊಡ್ಬೋದು. ಮರ್ಯಾದೆ ಕೊಡ್ದಿರೋ ಜಾಗದಲ್ಲಿ ಆ ಗಿಫ್ಟನ್ನು ಕೂಡ ನಾನು ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅದನ್ನು ಓಪನ್ ಮಾಡಿದ್ರು ತೋರಿಸಲ್ಲ. ಅದು ಯಾರಿಗೆ ಅರ್ಥ ಆಗಿರಬೇಕು ಆಗ ಅರ್ಥ ಆಗಿರುತ್ತೆ ಅನಿಸುತ್ತೆ. ಓಕೆ, ನೆಕ್ಸ್ಟು ಅಗೇನ್ ಇದರಲ್ಲೂ ಏನೂ ಬರ್ದಿಲ್ಲ, ಬಟ್ ಕಾರ್ಡ್ ಮಾತ್ರ ಸಕ್ಕತ್ತಾಗಿದೆ. ಇದರಲ್ಲಿ 2000 ರೂಪೀಸ್ ನೋಡಿ, 2000 ರೂಪಾಯಿ ಹಾಕಿದ್ದೀರಾ, ಕಾರ್ಡಲ್ಲಿ ಹೆಸರು ಬರ್ದಿಲ್ಲ ನೀವು. ಎನಿವೇಸ್, ಈ ಕಾರ್ಡ್ ಯಾರು ಕೊಟ್ಟಿದ್ದೀರಾ ನೋಡ್ತಾ ಇದ್ರೆ ಈ ಬ್ಲಾಗನ್ನು ನನಗೆ ವಿಡಿಯೋಲಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾರು ಕೊಟ್ಟಿದ್ದು ಅಂತ ಹೇಳಿ. ಕಸ್ತೂರಿ, ಓಕೆ, ಇದು ಕಸ್ತೂರಿ ಆಂಟಿ, ಇದು ನಮ್ಮ ಅಮ್ಮನಿಗೆ ಗೊತ್ತಿರೋರು, ನನಗೂ ಗೊತ್ತಿರೋದು. ನಾವು ಹಳೆ ಮನೆ ಹತ್ರ ಇರೋರು ಆಂಟಿ ಕೊಟ್ಟಿರೋದು. ಅವರು ಒಂದು 500 ರೂಪೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ವೆಂಕಟೇಶ್ ವೆಂಕಿ, ಮುನೇಶ್ವರ ಬ್ಲಾಕ, ಯಾರಮ್ಮ? ಮೇ ಬಿ ನಮ್ಮ ಅಪ್ಪಂಗೆ ಗೊತ್ತಿರೋರು ಅನಿಸುತ್ತೆ. ನಮ್ಮ ಅತ್ತೆ ನೋಡಿ ಇಲ್ಲಿ ನಾನು ವ್ಲಾಗ್ ಮಾಡ್ತಾ ಇದ್ರೆ ನಮ್ಮ ಅತ್ತೆ ಮಲ್ಕೊಂಡು ಇದು ವ್ಲಾಗ್ ಎಷ್ಟೊತ್ತಿಗೆ ಮುಗೀತೋ ಏನು ಕತೆನೋ ಅಂತ. ನಿಹಾಂತ್ ನೋಡು, ಅವನೆಲ್ಲೋ ಒಂದು ಕೆಲಸ ಮಾಡ್ತಾ ಇದ್ದಾನೆ. ಇದು ವೆಂಕಟೇಶ್ ವೆಂಕಿ ಅಂತೆ, ಮುನೇಶ್ವರ ಬ್ಲಾಕ್. ನಂಗೆ ಗೊತ್ತಿಲ್ಲ ಇದು ಯಾರು ಅಂತೇಳಿ. ಮುನೇಶ್ವರ ಬ್ಲಾಕ್ ನಮ್ಮ ಅತ್ತೆ ಗೊತ್ತಿರೋರಾ? ಗೊತ್ತಿಲ್ಲ. ಇದ್ಯಾರ್ದು ಕಾಸು? ಇದ್ಯಾರ್ದಮ್ಮ? ಓಕೆ ಓಕೆ, ಸಾರಿ, ಇದು ನಮ್ಮಪ್ಪ ಕೊಟ್ಟಿದ್ದು. ಚೌಟ್ರಿಗೆ ಬಂದು ನಮಗೆ ಒಂದು 100 ಮೆಂಬರ್ಸ್ಗೆ ನಾವು ಹೇಳಿದ್ವಿ ಆ್ಯಕ್ಚುಲಿ. ಅದಕ್ಕೆ ಒಂದು ಫಸ್ಟ್ ನಾವು ಮಾತಾಡಿದ್ದು ಎಷ್ಟು ಅಂತ ನಾನು ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ. ಬಟ್ ಅದಕ್ಕೆ ಅಂತ ನಮ್ಮ ಅಪ್ಪ ಕೊಟ್ಟರು ಇನ್ನೊಂದು 50,000 ಪೇ ಮಾಡಿಬಿಡು ಅಂತ. ಬಟ್ ನಮ್ಮ ಅಪ್ಪಂಗೆ ಹೇಳಿದೆ, ನಾನು ನೀನು ಕೊಡೋದು ನಾನು ಪೇ ಮಾಡಲ್ಲ, ನನ್ನ ಕಾಸಲ್ಲೇ ನಾನು ಮಾಡ್ತೀನಿ, ಬಟ್ ನೀನು ನನಗೆ ಕೊಡು, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಅಂದೆ. ಸೊ ನಮ್ಮ ಅಪ್ಪ ಒಂದು 50,000 ರೂಪೀಸ್ ಕೊಟ್ಟಿದ್ರು. ಇದು ಆ ಕಾಸಂತೆ. ಇದೆಲ್ಲನೂ ನಮ್ಮ ಅಮ್ಮ ಹತ್ರನೇ ಕೊಟ್ಟಿರ್ತಿದ್ದೀನಿ, ನನಗೆ ಗೊತ್ತಾಗಲ್ಲ, ಮಿಸ್ ಹೊಡಿತೆ. ನೆಕ್ಸ್ಟು ಅಷ್ಟೇನಾ? ಅಷ್ಟೇ, ಮೊಯ್ಕಸ್ ಎಲ್ಲ ಖಾಲಿ. ಇವಾಗ ನಿಹಾಂತ್ ನಿಹಾಂತ್ ಈಗ ನಾವು ಏನು ಹೇಳೋದು, ಮೇನ್ ನಿಹಾಂತ್ ಇಷ್ಟೋ ತನಕ ವೇಟ್ ಮಾಡಿದ್ದು, ಇಷ್ಟು ದಿನ ಪಾಪ ನನ್ನ ಮಗ ವೇಟ್ ಮಾಡಿದ್ದು ಗಿಫ್ಟನ್ನು ಅನ್ಬಾಕ್ಸ್ ಮಾಡೋಣ. ನಿಹಾಂತ್ಗೆ ಸರ್ಪ್ರೈಸಸ್ ಅಂದರೆ ತುಂಬ ತುಂಬ ಇಷ್ಟ. ಗಿಫ್ಟು ಓಪನ್ ಮಾಡೋದಂದ್ರೆ ಅವ್ನು ತುಂಬಾ ಇಷ್ಟ. ಆ್ಯಂಡ್ ಇವಾಗ ಎಲ್ಲನೂ ಒಂದೊಂದಾಗಿ ಓಪನ್ ಮಾಡಿ ನೋಡೋಣ. ನಿಹಾಂತ್ ನಿಹಾಂತ್ ಬಾ, ಗಿಫ್ಟ್ ಓಪನ್ ಮಾಡೋಣ. ಮತ್ತೆ ಕೂಚಿ. ಇವಾಗ ನಿಹಾಂತ್ ಹೇಳ್ತಾರೆ ನಮಗೆ ಯಾವ ಗಿಫ್ಟ್ ಫಸ್ಟ್ ಓಪನ್ ಮಾಡಬೇಕು ಅಂತ. ಅವ್ನು ಯಾವ್ದು ಮುಟ್ತಾನೋ ಅದನ್ನ ಓಪನ್ ಮಾಡೋಣ. ಅವ್ನ ಎಕ್ಸೈಟ್ಮೆಂಟ್ ತಡೀದಿದೆ. ಕೆಲವೊಂದು ಇದನ್ನ ಏನು ಹೇಳೋದು, ಗಿಫ್ಟ್ಸ್ನ ಅವನು ಅಲ್ಲೇ ಚೌಟ್ರಿಯಲ್ಲಿ ಇರ್ಬೇಕಾದ್ರೇನೆ ಓಪನ್ ಮಾಡ್ಬಿಟ್ಟ, ಹಾಲಲ್ಲಿ ಇರ್ಬೇಕಾದ್ರೆ. ಅದ್ರಲ್ಲಿ ಪಾಪ ಅವ್ರು ಯಾರು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ ನಂಗೆ ನೋಡಕ್ಕೂ ಆಗ್ಲಿಲ್ಲ. ಅಮ್ಮ ಲಾಸ್ಟಲ್ಲಿ ಎಲ್ಲಾನು ಎಣ್ಸಿಟ್ಟಿರೋ ಎಷ್ಟು ಮೊಯ್ ಬಂದಿದೆ ಅಂತ ನಮ್ಗೆ ಲಾಸ್ಟಲ್ಲಿ ಹೇಳಿ. ಎಂಡಲ್ಲಿ ನಿಮಗೆ ಮೊಯ್ ಕಾಸು ಎಷ್ಟು ಬಂದಿದೆ ಅಂತ ನಿಮಗೆ ಆಸ್ ಅ ಹೋಲ್ ಎಲ್ಲರೂ ಎಷ್ಟು ಸೇರಿಸಿ ಕೊಟ್ಟಿದ್ದಾರೆ ಅಂತ ಹೇಳಿ ನಿಮಗೆ ಸಪ್ರೇಟಾಗಿ ಅದನ್ನ ಲಾಸ್ಟ್ ವಿಡಿಯೋ ಎಂಡಲ್ಲಿ ನಿಮಗೆ ಹೇಳ್ತೀನಿ. ನಿಹಾಂತ್, Are you excited? Are you excited? Yes only. Are you excited? Yeah. No ante. Why bro? ಅಯ್ಯೋ ಕರ್ಮ. ಸರಿ ನಿಹಾಂತ್, ಯಾವ್ದು ಓಪನ್ ಮಾಡೋಣ? ಕಣ್ಣು ಮುಡಿಟ್ಟು ಒಂದು ತೊಡೆ. ಕಣ್ಣು ಮುಡಿ. ಯಾವ್ದು ಬೇಕು? ಅದು ಆಲ್ರೆಡಿ ಓಪನ್ ಆಗಿದೆ, ಅದನ್ನ ಸರಿ, ತೋರಿಸ್ತೀನಿ. ಕಣ್ಣು ಒಂದು ತೊಡೆ. ಕಣ್ಣು ಮುಚ್ಚೋಣ ಎತ್ತು. ಓಕೆ, ಇದನ್ನ ತೆಗ್ದ ಫಸ್ಟ್. ಆಮೇಲೆ ಇನ್ನೊಂದು ತೋರಿಸ್ಬಿಡ್ತೀನಿ. ಇಲ್ಲಿ ಕೈಗೆ ಅವ್ನು ಹಾಕೊಂಡಿದ್ದಾನೆ ನೋಡಿ, ಇಲ್ಲಿ ಬಳೆ. ಏನಾಗಿತ್ತು ಅಂದ್ರೆ ಲಾಸ್ಟ್ ನೀವು ವ್ಲಾಗಲ್ಲಿ ನೋಡಿರ್ತೀರ, ರೆಸಾರ್ಟ್ಗೆ ಹೋಗಿದ್ದು ವ್ಲಾಗ್. ಅಲ್ಲಿ ನಾವು ಕಯಾಕಿಂಗ್ ಮತ್ತೆ ಬೋಟಿಂಗ್ ಇತ್ತು ಅಂತ ಹೇಳಿ ಅಲ್ಲಿ ಹೋಗಿದ್ವಿ. ಅವನ್ನ ಎತ್ತಿ ಅಡಿಬೇಕಾದ್ರೆ ಒಂದು ಏನು ಹೇಳೋದು, ಒಂದು ಕೈಯಲ್ಲಿ ಇದ್ದಿದ್ದು ಬಳೆ ಅದ್ರೊಳಗಡೆ ನೀರೊಳಗಡೆ ಬಿದ್ದೋಯ್ತು, ಸ್ವಾಹ ಆಗೋಯ್ತು. ಸೊ ನನ್ನ ಫ್ರೆಂಡು ಇದು ರಮ್ಯಾ ಕೊಟ್ಟಿರೋದು, ನನ್ನ ಬೆಸ್ಟ್ ಫ್ರೆಂಡ್. ಅವಳು ಕೊಡ್ಸಿರೋದು, ಅವಳಿಗೆ ಗೊತ್ತಿತ್ತು. ಅವಳು ಕರೆಕ್ಟಾಗಿ ಅದೇ ಟೈಮಿಗೆ ನಾನು ತಗೋಬೇಕು ಅಂದ್ಕೊಂಡಿದ್ದೆ ಹೊಸದಾಗಿ. ಸೊ ಅವಳು ಈ ಒಂದು ಬೆಳ್ಳಿ ಕಡ್ಗಾನ ಕೊಡ್ಸಿದಾಳೆ. ಥ್ಯಾಂಕ್ ಯು ರಮ್ಯಾ. ನೆಕ್ಸ್ಟ್ ಇದೇ ಓಪನ್ ಮಾಡಕ್ಕೆ ಹೇಳಿದ್ದಾನೆ ಫಸ್ಟು. ಇದು ಯಾರು ಕೊಟ್ಟಿರೋದಂದ್ರೆ ರವಿ ಮತ್ತೆ ವಿದ್ಯಾ. ಇದು ನಮ್ಮ ಅಮ್ಮಂಗೆ ಗೊತ್ತಿರೋದೇನೆ, ನಮ್ಮ ಮನೆ ಎದುರುಗಡೆ
ನಮ್ಮ ಅಮ್ಮನ ಮನೆ ಎದುರುಗಡೆ ಇದ್ದರು. ಇವಾಗ ನಿಹಾನ್ ಓಪನ್ ಮಾಡ್ತಾನೆ. ನೀನ್ ಓಪನ್ பண்ணு ವೈ ಬಾಳು ಅವನದೇನೋ ಒಂದು ಜೀವನ, ಅವನದೇ ಒಂದು ಪ್ರಪಂಚ. ಓಪನ್ ಮಾಡಿ ಮಾಡು. ವೆರಿ ಗುಡ್. ನಾನು ಹಿಂಗೆ ಬ್ಯಾಕ್ ಮಾಡಿದನ್ನೆಲ್ಲ ಸ್ವಲ್ಪ ಎಡಿಟ್ ಮಾಡಿ ತೋರಿಸ್ತೀನಿ. ಹಿಂಗೆ ಬ್ಯಾಕ್ ಮಾಡೋದೆಲ್ಲ ತೋರಿಸ್ತೀನಿ. ತುಂಬ ತಾಪ. ಓ ನೈಸ್. ನೋಡಿದ್ರೆ ಒಂದು ಮ್ಯಾಗ್ನೆಟಿಕ್ ಲರ್ನಿಂಗ್ ಕೇಸ್ ಕೊಟ್ಟಿದ್ದಾರೆ. ಮ್ಯಾಗ್ನೆಟಿಕ್ ಲರ್ನಿಂಗ್ ಕೇಸ್ ಅಂತೆ. ಇದು ಹೆಂಗೆ ಈ ಥರ ಬೋರ್ಡ್ ಇದೆ. ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಮಕ್ಕಳಿಗೆ ಓದೋಕ್ಕೆ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅನಿಸುತ್ತೆ. ಒಂದು ನಿಮಿಷ. ಇದು ಒಳಗಡೆ ಇದೆ ಎಲ್ಲನೂ. ಇದು ಒಳಗಡೆ ಇದೆ ABCD. ಇದು ಮ್ಯಾಗ್ನೆಟ್ ಬೋರ್ಡ್ ಇದು. ಮತ್ತೆ ಇದಕ್ಕೆ ಒಂದು ಪೆನ್ನು, ಹಾಗೆ ಇದಕ್ಕೆ ಒಂದು ಡಸ್ಟರು ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡೋದು ಅಂದರೆ ಐ ಥಿಂಕ್ ನಾನು ನಮಗೆ ಮೆತ್ತಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಥರ ಮ್ಯಾಗ್ನೆಟ್ ಬಂದು ಈ ಥರ ಅಣಿಸ್ಬೋದು. ನೆಕ್ಸ್ಟ್ ಇದು ಓಪನ್ ಮಾಡ್ಬೇಕಂತೆ. ನಿಹಾಂತ್ ಇವಾಗ ಏನು ಓಪನ್ ಮಾಡಕ್ಕೆ ಹೇಳ್ತಾನೆ ಅದೇ. ಕಮಾನ್ ಓಪನ್. ಇಲ್ಲಿನ ಇಲ್ಲಿ ಏನೋ ಒಂದು ನಿಮಿಷ. ಇದು ಯಾರು ಕೊಟ್ಟಿದ್ದು ಅಂತ ಹೇಳ್ಬೋಣ. ಇದು ರಾಮ್ ಕುಮಾರ್ ಸರಸ್ವತಿ ಕೌಲ್ ಬಜಾರ್. ಇದು ನಮ್ಮ ಮಾವ ಕೊಟ್ಟಿರೋದು. ನಮ್ಮ ಮಾವ ಅಂದರೆ ನಮ್ಮ ಅಮ್ಮನ ಅಣ್ಣ ಕೊಟ್ಟಿರೋದು. ನನ್ಗೆ ಗೊತ್ತು. ನಂಗೆ ಇದರಲ್ಲಿ ಡ್ರೆಸ್ ಇದೆ ಅಂತೆ ನೋಡಿ. ಎಸ್, ಡ್ರೆಸ್ ಕೊಟ್ಟಿದ್ದಾರೆ. ಡ್ರೆಸ್ ಅಂದರೆ ಈ ಸಕ್ಕತ್ತಾಗಿದೆ. ಕೊಟ್ಟಿದ್ದಾರೆ ತುಂಬ ಇಲ್ಲಿ ನಿಹಾಂತ್ಗೆ ಸೂಪರ್ ಆಗಿದೆಲ್ವಾ? ನಿಹಾಂತ್ ಜಯಶೀಲಿ ಜಾನ್ ಪಾಲು. ಇದು ನನ್ನ ಫ್ರೆಂಡು, ನನ್ನ ಆಫೀಸ್ ಕೊಲೀಗು. ಅವ್ರು ಕೊಟ್ಟರು. ಡ್ರೆಸ್ ಕೊಟ್ಟಿದ್ದಾರೆ. ಐ ಥಿಂಕ್ ಯಾವುದನ್ನು ಡ್ರೆಸ್ ಆಗಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿದ್ರೆ. ಇದು ಕೊಟ್ಬಿಟ್ಟೆ. ಇದು ಲೆಮನ್ ಎಲ್ಲೋ ಕಲರ್. ಓ ಇದು ಚೆನ್ನಾಗಿದೆ. ಅಯ್ಯೋ ಲೆಮನ್ ಎಲ್ಲೋ ವಿತ್ ವೈಟ್ ಕಲರ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಇದನ್ನ ಇನ್ನೊಂದು ನಿಹಾಂತ್ ಒಂದು 6-7 ವರ್ಷ ಅದನ್ನು ಹಾಕ್ಬೋದು ಅಂತ ಎಲ್ಲ ದೊಡ್ಡ ಕೊಟ್ಟಿದ್ದಾರೆ. ಮೂರ್ತಿ ಆ್ಯಂಡ್ ಫ್ರೆಂಡ್ಸ್ ಗೊತ್ತಿಲ್ಲ ಯಾರು ಅಂತ. ಮೇ ಬಿ ನಿಹಾಂತ್ ಅವ್ರ ಅಪ್ಪನ ಕೊಲೀಗ್ ಇರ್ಬೋದು. ನಿಹಾಂತ್ ಅವ್ರ ಅಪ್ಪನ ಅಂತ ಹೇಳ್ತಾ ಇದ್ದೀನಿ. ಅದೇ ನನ್ನ ಗಂಡನ ಗೊತ್ತವರು. ಓ ನೋಡಿ, ಒಂದು ಗನ್ ಕೊಟ್ಟಿದ್ದಾರೆ. ನಿಹಾಂತ್ ಫಸ್ಟ್ ಗನ್ನೆಲ್ಲ ತುಂಬ ಇಷ್ಟ ಅವನಿಗೆ. ಅದೇ ಅದರಲ್ಲೂ ಇದು ಕೊಟ್ಬಿಟ್ಟಿದ್ದಾರಾ? ಫುಲ್ ಎಕ್ಸೈಟೆಡ್. ಆರ್ ಯು ಎಕ್ಸೈಟೆಡ್? ಯಾ. ಯಶೋಧ ರಮೇಶ್ PNB ಲೇಔಟ್. ಇದು ನಮ್ಮ ಅಮ್ಮನ ಮನೆ ಹತ್ರ ಇರೋದನ್ನೇ ಯಶೋಧ ಆಂಟಿ. ನನ್ನ ಮಗನಂತೂ ಅಂಕಲು ಹೋಗ್ತಾ ಬರ್ತಾರೆ, ಯಾವಾಗ ಮಾತಾಡ್ತಾ ಇರ್ತಾರೆ. ಅವ್ರು ನೋಡಿ ಸ್ವಲ್ಪ ಭಯ ಬಿಡ್ತೀನಿ. ಇಲ್ಲೋ ಏನು ನಾವು ಓಪನ್ ಮಾಡ್ತೀವಿ. ನಿಮ್ಮ ಬಾಟೆ ಗಿಫ್ಟ್ ನೀನು ಓಪನ್ ಮಾಡಬೇಕು. ಓ ನೈಸ್. ಓಕೆ. ಸ್ಪೈಡರ್ ಮ್ಯಾನ್. ನೀನು ಸ್ಪೈಡರ್ ಮ್ಯಾನ್ ಅಂದ್ರೆ ಏನೇನೋ ಬೌಲಿಂಗ್ ಬರುತ್ತಲ್ಲ ಆ ಟೀಮಲ್ಲಿ. ಅದೇ ಈ ಬೌಲಿಂಗ್ ಹಾಕಲ್ಲ. ಇದು ಒಂದನ ಕತೆ. ಎಲ್ಲದೆಲ್ಲ ಓಪನ್ ಮಾಡಿಬಿಟ್ಟಿದ್ದಾನೆ ಆಲ್ರೆಡಿ ಅವನು. ನೆಕ್ಸ್ಟ್ ಮಹೇಶ್ವರಿ ಕಾರ್ತಿಕ್ ಬೈ ಕೌಲ್ ಬಜಾರ್. ಇದು ನನ್ನ ತಂಗಿ, ನಮ್ಮ ಮಾವನ ಅವ್ರ ಮಗಳು ಕೊಡ್ತಾರೆ. ನೋಡ್ಕೊಳ್ಳಿ, ಗಿಟಾರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ನೋಡಿದ್ರಂದ್ರೆ ಮುನಿ ಕೃಷ್ಣ ಲಾಲ್ಬಾಗ್ ಸಿದ್ದಾಪುರ. ನೋ ಐಡಿಯಾ ಯಾರು ಕೊಟ್ಟಿದ್ದಾರೆ ಅಂತ. ಮೇ ಬಿ ಒಂದು ನಮ್ಮ ಅಪ್ಪನ ಫ್ರೆಂಡ್ ಇರ್ಬೋದು, ಇಲ್ಲಾಂದ್ರೆ ನಿಹಾಂತ್ ಅವ್ರ ಅಪ್ಪನ ಫ್ರೆಂಡ್ ಆಗಿರ್ಬೋದು. ಲಾಲ್ಬಾಗ್ ಅಂದ್ರೆ ನಮ್ಮ ಅಪ್ಪನ ಫ್ರೆಂಡ್ ಇರ್ಬೋದು. ಕಾರ್ ಕೊಟ್ಟಿದ್ದಾರೆ. ತುಂಬಾ ಎಕ್ಸೈಟ್ ಆಗಿದ್ದಾನೆ ಅಂತ. ನಿಹಾಂತ್ ಹೌದು. ಇರೋಣ ಅಂತ ಎಲ್ಲ ನಾವು ಹೋಗ್ತಿಲ್ಲ. ಪೊಲೀಸ್ ಡಿ ಅಲ್ಲ, ಪೊಲೀಸ್ ಡಿ ಇದು ಯಾರು ಕೊಟ್ಟಿದ್ದಾರೆ ಅಂತಾನೆ ಗೊತ್ತಿಲ್ಲ. ಇವನು ಓಪನ್ ಮಾಡ್ಬಿಟ್ಟ. ಅಲ್ಲೇನೆ ಚೌಟ್ರಿಯಲ್ಲಿ ಇರ್ಬೇಕಾರೆ ಕೆಲವೊಂದನ್ನ. ಸೊ ಯಾರು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಅಂದ್ರೆ ಇದು ಯಾರು ಕೊಟ್ಟಿದ್ದು ಅಂತ ಗೊತ್ತಾಯ್ತು. ಇದು ಓಪನ್ ಮಾಡಿದ್ದಾನೆ, ಬಟ್ ಇದನ್ನ ತೋರ್ಸಕ್ ನನಗೆ ಇಷ್ಟ ಇಲ್ಲ. ನಾನು ಹೇಳಿದ್ನಲ್ಲ ವಿಡಿಯೋ ಅಲ್ಲಿ ಬರ್ದಿರೋದನ್ನೆಲ್ಲ ನಾನು ಅದನ್ನು ಕನ್ಸಿಡರ್ ಮಾಡಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನ ಓಪನ್ ಮಾಡ್ಬಿಟ್ಟಿದ್ದ. ಆಮೇಲೆ ಗೊತ್ತಾಯ್ತು ಯಾರು ಕೊಟ್ಟಿದ್ದು ಅಂತ. ಸೊ ಇದು ಈ ಕಾರ್ ಒಳಗಡೆ ನೀರು ಹಾಕ್ಬೋದು. ನನಗೆ ಗೊತ್ತಿರಂಗೆ ಈ ಗಿಫ್ಟು ಆಲ್ರೆಡಿ ಓಪನ್ ಮಾಡಿದೆ ನನ್ನ ಮಗ. ಇದು ಕೊಟ್ಟಿರೋದು ಯಾರು ಅಂತಂದ್ರೆ ಒಂದು ನಮ್ಮ ಮನೆ ಓನರ್ ಆಂಟಿ ಕೊಟ್ಟಿರ್ಬೋದು. ನಾವಿರೋ ಮನೆ ಓನರ್ ಆಂಟಿ ಅವರೇ. ಅವ್ರಿಗೆ ಗೊತ್ತು ಇವನಿಗೆ ಕಾರ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು. ಮೇ ಬಿ ಅವ್ರು ಕೊಟ್ಟಿರ್ಬೋದು ಅಂತ ಹೇಳಿ ಗೆಸ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಅವರೇ ಇರ್ಬೋದು. ನನಗೆ ಗೊತ್ತು ಇನ್ನೊಂದು ಕಾರ್ ಕೊಟ್ಟಿರೋ ಅದನ್ನು ಓಪನ್ ಮಾಡಿದ್ದಾನೆ. ಒಂದು ಅದು ಕೊಟ್ಟಿರಬೇಕು, ಇಲ್ಲ ಅಂತಂದ್ರೆ ಅವ್ರಿಗೆ ಕೊಟ್ಟಿರ್ತಾರೆ. ತುಂಬಾ ಸೂಪರ್ ಆಯ್ತಾ ತೋರ್ಸೋಣ. ಓಕೆ. ನೆಕ್ಸ್ಟ್ ಇದು ನೋಡ್ರಿ, ಇದು ಯಾರು ಕೊಟ್ಟಿದ್ದಾರೆ ಅಂತಾನೆ ಗೊತ್ತಿಲ್ಲ. ಹ್ಯಾಪಿ ಬರ್ಡೇ ನಿಹಾಂತ್ ಅಂತ ಬರ್ಕೊಡ್ತಾರೆ. ಅಂದ್ರೆ ಇದು ಸ್ಪೈಡರ್ ಮ್ಯಾನ್ ಟೀಮ್ ಅಲ್ಲಿ ಕೊಟ್ಟಿದ್ದಾರೆ. ಆಲ್ರೆಡಿ ಇನ್ನೊಂದು ಮಗು ಬಂದು ಕೇಳ್ತಾ ಇದೆ, ನನಗೆ ರಿಮೋಟ್ ಕಂಟ್ರೋಲ್ ಕಾರ್ ಕೊಡ್ರಿ, ನಾನು ಆಟ ಆಡಬೇಕು ಅಂತ. ಸೂಪರ್. ಇದು ಬೌಲಿಂಗ್. ಇದು ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಇದು ಆಲ್ರೆಡಿ ನಿಹಾಂತ್ ಹತ್ರ ಇದೆ. ನಾನು ಕೊಡ್ಸಿದ್ದೆ ಲಾಸ್ಟ್
ಇಯರ್ ಬರ್ಡೇಗೆ ಸೇಮ್ ಗಿಫ್ಟು ಇದೇ ಕಲರಲ್ಲಿ ಬೌಲಿಂಗ್ ಕೊಡ್ತಿದ್ದೆ ನಾನು ಸೇಮ್ ನಿಹಾಂತ್ ಹತ್ರ ಇದೆ ಬೌಲಿಂಗ್. ನೆಕ್ಸ್ಟ್ ಇದು ಇದು ಐಶ್ವರ್ಯ ರಘು. ಇದು ಯಾರು ಅಂತಂದ್ರೆ ನನ್ನ ಆಫೀಸ್ ಕೊಲೀಗ್ ಕೊಟ್ಟಿರೋದು ಐಶ್ವರ್ಯ. ನಾನು ಕಂಪನಿಯಲ್ಲಿ ವರ್ಕ್ ಮಾಡ್ಬೇಕಾದ್ರೆ, ನಾನು ಬೆಕ್ಕಾಲ್ ಕಂಪನಿಯಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಬನಶಂಕರಿಯಲ್ಲಿದ್ದೆ. ಅವಾಗ ಅವ್ರು ನನ್ನ ಕೊಲೀಗು. ಆಲ್ಮೋಸ್ಟ್ ಒಂದು 2 years ಆಗಿದೆ ನನ್ನ ಕಂಪನಿ ಬಿಟ್ಟು. ಬಟ್ ಹೇಳಿದ ಇದಕ್ಕೆ ಮರ್ಯಾದೆಗೆ ಬಂದರು ಪಾಪ. ಲಾಸ್ಟ್ವರೆಗೂ ಇದ್ರು, ಬಟ್ ತಿಂದಿರೇ ಹೋಗ್ಬಿಟ್ರು. ಅದು ಬೇಜಾರಾಯಿತು. ಯಾಕೆಂದರೆ ಅವರು ಅವತ್ತು ನಿಹಾಂತ್ ಬರ್ಡೇ, ನಾನು ಹೇಳಿದ್ನಲ್ಲ ನಿಹಾಂತ್ ಬರ್ಡೇ ದಿನ ಅವತ್ತೇನೆ ಶಿವರಾತ್ರಿ ಇತ್ತು. ಸೊ ಒಂದು 2-3 ಜನ ತಿಂದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಐಶ್ವರ್ಯ. ಚೂಡಿ ಮಾಡಲ್ ಇದು ಮ್ಯಾಗ್ನೆಟಿಕ್ ಸ್ಟಿಕ್ಸು. ಇದು ಫ್ರಮ್ ದರ್ಶನ್ BTM ಲೇಔಟ್ ಅಂತೆ. ಇದನ್ನು ನಿಹಾಂತ್ ಅವ್ರ ಅಪ್ಪರ ಕೊಲಿಗೆ ಇರ್ಬೋದು. BTM ಲೇಔಟ್ ನನಗಂತೂ ಯಾರು ಗೊತ್ತಿಲ್ಲ. ಇದು ಡ್ರೆಸ್ ಬೇಜಾನ್ ಡ್ರೆಸ್ ಕೊಟ್ಟಿದ್ದಾರೆ. ಆಮೇಲೆ ಡ್ರೆಸ್ ನೋಡೋದಂದ್ರೆ ಕೋಚ್ ಇಲ್ಲ ಅಂದ್ರೆ ಬ್ಯಾಗಿ ಪ್ಯಾಂಟು ಶರ್ಟ್ ಕೊಡ್ತಾರೆ. ಇದು ಜೀನ್ಸ್ ಮತ್ತೆ ಟಾಪ್. ಇದು ಜೀನ್ಸ್ ಮತ್ತೆ ಶರ್ಟ್. ಬೇಕಾದ್ರೆ ಸುಪ್ರೀತ್ ಅನ್ನೋದು ಪರವಾಗಿಲ್ಲ. ಇದು ಶರ್ಟ್. ಇದು ಸುಪ್ರೀತ್ ಕೊಟ್ಟರದು. ಸುಪ್ರೀತ್ ಅಂದ್ರೆ ನಮ್ದೊಂದು ಇದಿದೆ, ಮೆಡಿಕಲ್ ಸ್ಟೋರ್ ಇದೆ. ಆ ಮೆಡಿಕಲ್ ಸ್ಟೋರ್ ನೋಡ್ಕೊಳ್ಳೋದು ಸುಪ್ರೀತನೇ. ಸುಪ್ರೀತ್ ಅಂತೂ ಸೀರಿಯಸ್ ಆಗಿ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಅಂತಾನೆ ಹೇಳಬೇಕು. ಯಾಕಂದ್ರೆ ಪಾಪ ಅವರು ಇದು ನಮ್ಮ ಫಂಕ್ಷನ್ ಸ್ಟಾರ್ಟಿಂಗ್ ಇಂದ ಹಿಡಿದು ಲಾಸ್ಟ್ವರೆಗೂ ಎಷ್ಟು ಕೆಲಸ ಮಾಡಿಕೊಟ್ರು ಅಂತಂದ್ರೆ ಅಷ್ಟು ಕೆಲಸ. ನಮ್ಮ ಫಂಕ್ಷನ್ನಲ್ಲಿ ಎಲ್ಲದಕ್ಕೂ ಸುಪ್ರೀತ್ ಬಂದು ಮುಂದೆ ಫಸ್ಟ್ ನಿಂತ್ಕೊಳ್ತಾರೆ. ಮತ್ತೆ ಮುಗಿಯೋವರೆಗೂ ಕಾದು ನಮ್ಗೆ ಏನೆಲ್ಲ ಸಣ್ಣ ಪುಟ್ಟ ಹೆಲ್ಪ್ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಡ್ತಾರೆ. ಅವ್ರು ಕೊಟ್ಟಿದ್ದಾರೆ. ನಿಹಾಂತಿಗೆ ಅಂತೂ ಇದು ಸಖತ್ ಇಷ್ಟ ಆಗುತ್ತೆ. ಯಾಕಂದ್ರೆ ಅವ್ನಿಗೆ ಬಬಲ್ಸ್ ಅಂದ್ರೆ ತುಂಬಾ ಇಷ್ಟ. ಇದು ಡಾಲ್ಫಿನ್ ಬಬಲ್ಸ್ ಇದ್ರಲ್ಲಿ ಹಾಕಿ ಪ್ರೆಸ್ ಮಾಡಿದ್ರೆ ಬಬಲ್ಸ್ ಬರುತ್ತೆ. ನಂಗೆ ಇದು ಯಾವ್ದು ಅಂತ ಗೊತ್ತಿಲ್ಲ. ಇಲ್ಲ ಒಂದು ಹಾಕಿದ್ ನಾನು ಒಂದು ಕಿತ್ತಾಕಿದ್ದು. ಇದು ಯಾರು ಅಂತ ಗೊತ್ತಿಲ್ಲ ಗೈಸ್. ಓಪನ್ ಮಾಡಿ. ಹುಷಾರು. ಅವ್ನು ಏನಕ್ಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದಾನಂದ್ರೆ, ನನಗೆ ತುಂಬಾ ದಿನದಿಂದ ಕೇಳ್ತಾ ಇದ್ದ, ಅಮ್ಮ ನಂಗೆ ಟ್ರೈನ್ ಕೊಡಿಸು ಅಂತ. ಫೈನಲಿ ಯಾರೋ ಟ್ರೈನ್ ಕೊಡ್ಸಿದ್ದಾರೆ. ಯಾರು ಕೊಡ್ಸಿದ್ರು ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾರು ಕೊಡ್ಸಿದ್ರು? ನಿಹಾಂತ್ ಇಸ್ ವೆರಿ ಹ್ಯಾಪಿ. ನನ್ಗೆ ಕೇಳ್ದಂಗೆ ಅವ್ನು ಯಾವ್ದು ನಿನ್ ಬೆಸ್ಟ್ ಗಿಫ್ಟ್ ಅಂತ ಹೇಳಿದ್ರೆ ಅವ್ನು ಇದನ್ನೇ ಹೇಳ್ತಾನೆ. ನೈಸ್. ಇದು ಯಾರು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಐ ಥಿಂಕ್ ನಾನು ಹೇಳ್ದಂಗೆ ನಮ್ಮ ಓನರ್ ಆಂಟಿ. ಸಾರಿ, ಇದನ್ನು ಒಂದು ಮಿಸ್ ಆಗಿ ಬಂದ್ಬಿಟ್ಟಿದೆ. ಇದನ್ನು ತೋರ್ಸೋಕೆ ನನ್ಗೆ ಇಷ್ಟ ಇಲ್ಲ. ಒಂದು 2-3 ಗಿಫ್ಟ್ ಕೊಟ್ಟಿರೋರು, ಒಂದು 4-5 ಗಿಫ್ಟ್ ಕೊಟ್ಟು ಕಳಿಸಿದ್ದಾರೆ ಬೇರೆಯವ್ರ ಹತ್ರ. ಅವ್ರು ಬರ್ತಿದೆ, ಅವ್ರ ಗಿಫ್ಟನ್ನು ಮಾತ್ರ ತಗೊಂಡೋಗಿ ಭದ್ರ ಕೊಡಿ ಅಂತ ಹೇಳ್ಬಿಟ್ಟು ಅದನ್ನ ಪ್ಯಾಕ್ ಮಾಡಿ ಕೊಡ್ಸಿದ್ದಾರೆ. ಅದಕ್ಕೇನೆ ಆ ಗಿಫ್ಟನ್ನು ನಾನು ತೋರಿಸೋದಿಲ್ಲ. ಆಸ್ ಐ ಸೆಡ್, ಸುಮ್ಮನೆ ಕಳಿಸಿ ನನ್ನ ಯಾಕೆ ಟೆನ್ಷನ್ ಮಾಡ್ತೀರಾ? ಬಂದಿಲ್ಲ ಅಂದ್ರೆ ಬಿಟ್ಟು ಆರಾಮಾಗಿರಿ. ನಿಮ್ಮ ಮುಖ ನೋಡೋಕೆ ನನಗೂ ಇಷ್ಟ ಇಲ್ಲ. ಆ್ಯಕ್ಚುಲಿ ಬಂದಿದ್ದಿರೋದು ಒಳ್ಳೇದು. ಐ ಥಿಂಕ್ ಇದು ನಮ್ಮ ಓನರ್ ಆಂಟಿ ಕೊಡ್ಸಿರೋದು ಅನ್ಸುತ್ತೆ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು ಅವ್ನಿಗೆ ಜೀಪ್ ಅಂದ್ರೆ ತುಂಬಾ ಇಷ್ಟ ಅಂತ. ನಾನು ಹೇಳಿದ್ದೆ. ಇದೊಂದು ಚಾರ್ಜರು ಸಕ್ಕತ್ತಾಗಿದೆ ನೋಡಿ. ಜೀಪ್ ನಿಹಾಂತ್. ಇದು ರಿಮೋಟ್ ಕಂಟ್ರೋಲ್. ಇದನ್ನು ಯಾರಂತ ಗೊತ್ತಿಲ್ಲ. ಯಾರು ಕೊಟ್ಟಿದ್ದಾರೆ ಹೆಸರು ಕರೆದಿಲ್ಲ. ನೋಡಿ ಏನ್ ಮಾಡ್ತಾ ಇದ್ದಾನೆ ಅಂತ. ಮ್ಯಾಗ್ನೆಟಿಕ್ ಟೈಲ್ಸ್ ಅಂತ. ಸಖತ್ತು ಹೆವಿ. ಹುಷಾರು. ಮ್ಯಾಗ್ನೆಟಿಕ್ ಸ್ಟೀಮ್ ಪವರ್ಡ್ ಮೇ ಬಿ ಸಮ್ ಏನಾದ್ರು ಬ್ಲಾಕ್ಸ್ ತರ. ಮ್ಯಾಗ್ನೆಟಿಕ್ ಬ್ಲಾಕ್ಸ್ ತರ. ಬಟ್ ಹೆಸರು ಬದಲಿಲ್ಲ. ಇದು ಯಾರು ಕೊಟ್ಟಿರೋದು? ಇಮ್ತಿಯಾಜ್. ಮೇ ಬಿ ಇದು ನಿಹಾಂತ್ ಅಪ್ಪ ಪೊಲೀಸ್ ಕೊಟ್ಟಿರೋದು. ಇಮ್ತಿಯಾಜ್ ನಾನು ಗೊತ್ತಿಲ್ಲ. ಟಾಕಿಂಗ್ ಟಾಮ್ ಫ್ರಮ್ ಸೌಜನ್ಯ ಮೇಡಮ್. ಇದು ಸೌಜನ್ಯ ಮೇಡಮ್ ಯಾರಂದ್ರೆ ನನ್ನ ಆಫೀಸ್ ಕೊಲೀಗು. ನನ್ನ ಕೊಲೀಗ್. ಪಾಪ ಅವರೆಲ್ಲ ಏನ್ ಹೇಳ್ತಾರೆ, ಏನೇ ನೀನು ಏನೋ ಬರ್ತ್ಡೇ ನಾವು ಹೋಗಿ ಬರ್ತ್ಡೇನ ಕಾಡಲ್ಲಿ ಇಟ್ಟಿದ್ಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಏನ್ ಮಾಡೋದು, ಅವ್ರು ಇರೋದು ಕಾಡಲ್ಲಿ, ನಾನು ನಮ್ಮ ಕಾಡಲ್ಲಿ ಇರೋದು. ಅವ್ರು ಯಾರೋ ಫಂಕ್ಷನ್ಗೆ ಹೋದ್ರೆ ನಾನು ಅವ್ರ ಕಾಡು ಹೋದಂಗಿರುತ್ತೆ. ನನ್ನ ಫಂಕ್ಷನ್ಗೆ ಏನಾದ್ರು ಕರೆದ್ರೆ ಅವ್ರು ನನ್ನ ಅಂದ್ರೆ ಕಾಡಿಗೆ ಬರಂಗಿರುತ್ತೆ. ಅಂದ್ರೆ ಅಷ್ಟು ಡಿಸ್ಟೆನ್ಸ್ ಇದೆ. ನಾನು ನೀಡ್ಸ್ ಅಂದ್ರೆ ಅವರು ರೆಸ್ಟಲ್ಲಿ ಇದ್ದಾರೆ. ಸೊ ಇದು ಸೌಜನ್ಯ ಕೊಟ್ಟರೆ ನನ್ನ ಆಫೀಸ್ ಕೊಲೀಗು. ಯಾರೆಲ್ಲ ಇದೇನು ಇಟ್ಸ್ ಮೇಡ್. ಈ ಡ್ರಮ್ಸು ಸೆಟ್ ಮಾಡಬೇಕಿದ್ನ ಡ್ರಮ್ಸು. ನಾನು ಏನಿರಲ್ಲ ನಾನು ಕೊಡಿಸ್ಬೇಕು ಅನ್ಕೊಂಡಾಗ ಎಲ್ಲ ಸಿಕ್ಬಿಟ್ಟು. ಇದು ನಮ್ಮ ಸುನೀತಾ ಅಂತ ಕೊಟ್ಟಿರೋದು ನಿಹಾಂತಿಗೆ, ಇವರಮ್ಮ. ಮತ್ತೆ ಇದು ನಮ್ಮ ಮೀನಕ್ಕ ಕೊಟ್ಟಿರೋದು ಅನ್ಸುತ್ತೆ. ಮೀನಕ್ಕ ಕಲ್ಲಮ್ಮ. ಮೀನಕ್ಕ ಕೊಟ್ಟಿರೋದು.
ಅವ್ರು 3 ಜನ ಒಂದು ಬಟ್ಟೆ ಕೊಟ್ಟರು. ಇಲ್ಲ 4 ಜನ ಅಂದ್ರೆ ಇಬ್ರು ಸೇರಿ ಒಂದು ಇಬ್ರು ಸೇರಿ ಒಂದು. ಒಂದೊಂದು ಕೊಟ್ಟಿದ್ದಾರೆ. ನಾನ್ ಕೊಟ್ಟಿದ್ದಲ್ಲ ಏನು ಬಟ್ಟೆ ಕೊಟ್ಟ? ಡ್ರೆಸ್ ಕೊಟ್ನಲ್ಲ. ಯಾವ್ದು ಮತ್ತೆ? ನೀವು ಫಂಕ್ಷನ್ಗೆ ಹಾಕೊಂಡ್ ಬಂದಲ್ಲ ಇವಾಗ. ಕೊಡ್ತೀಯಾ? ಓ ಅದ್ ನೀನ್ ಕೊಟ್ಟಿದ್ದೇನಾ? ಓಕೆ ಫೈನಲಿ ಈ ಗಿಫ್ಟ್ ನಿಹಾಂತಿಗೆ ಇಷ್ಟ ಆಗಿರೋ ಗಿಫ್ಟ್ ಇದೇನಂತಂದ್ರೆ ನನ್ ಗಿಫ್ಟ್ ಅಂತ ತಗೊಂಬೇಕು. ಇದು ಆಕ್ಚುಲಿ ನಾನ್ ಕೊಟ್ಟಿರೋ ಗಿಫ್ಟ್ ನಿಹಾಂತಿಗೆ. ಇದೇ ಲಾಸ್ಟ್ ಗಿಫ್ಟ್ ಅಲ್ಲ, ಬಟ್ ನಿಹಾಂತಿಗೆ ಆಕ್ಚುಲಿ ಈ ಸ್ಪೈಡರ್ ಮ್ಯಾನ್ ಏನೇನಿದೆ ಅದೆಲ್ಲ ತುಂಬಾ ಇಷ್ಟ. ಯಾ ಸೊ ನಾನು ಅವನಿಗೆ ಆಚೆ ಹೋಗಿರ್ಬೇಕಾದ್ರೆ ನಾನು ಅವನಿಗೆ ತಗೊಂಡಿದ್ದು. ಸೊ ಅವನಿಗೆ ನನ್ನ ಕೈ ಅಂದ್ರೆ ನನ್ನ ಬರ್ತ್ಡೇ ಎಲ್ಲ ಮಾಡಾಯ್ತು, ಬಟ್ ಸ್ಟಿಲ್ ನನ್ನ ಕಡೆಯಿಂದ ಅವ್ನಿಗೆ ಏನಾದ್ರು ಕೊಡಿಸ್ಬೇಕು ಅಂತಲ್ಲ ಅಂದ್ಬಿಟ್ಟು ನೋಡಿ ಅವ್ನು ತೆಗ್ದಿಟ್ಟಿದೆ ಈ ಗಿಫ್ಟ್. ನಿಹಾನ್ ಒಮ್ಮಿಸು ಒಂದ್ ನಿಮಿಷ ಅಂತ ಹೇಳಿ ಒಂದ್ ನಿಮಿಷ. ಅಮ್ಮ ಕೊಟ್ರೆ ಅವ್ನು ಗಿಫ್ಟ್. ಅಮ್ಮ ನಿಹಾಂತ್ ಕೊಡೋ ಗಿಫ್ಟು. ಮೇಲೆ ಬಾ, ಇಲ್ಲಿ ಬಾ, ಕುಚ್ಚಿ ಇಲ್ಲಾಂದ್ರೆ ಇಲ್ಲಿ ಕುಚ್ಕೋ. ಓಕೆನಾ? ನೋಡಿ ಓಪನ್ ಮಾಡಿ, ನೀನೇ ಓಪನ್ ಮಾಡಿ. ಇದು ಇಂದು ಅಮ್ಮ ಕೊಟ್ಟಿರೋದು. ಏನಿದೆ ನೋಡು, ಒಂದು ಗಿಫ್ಟ್ ಅಲ್ಲ, ಇದ್ರಲ್ಲಿ ಒಂದು 2-3 ಗಿಫ್ಟು. ಇದೊಂದು ಇದೊಂದು ಪೌಚ್. ಅವ್ನು ಸ್ಪೈಡರ್ ಮ್ಯಾನ್ ಅಂದ್ರೆ ತುಂಬಾ ಇಷ್ಟ ಅಂತ ನೋಡಿ ಸ್ಪೈಡರ್ ಮ್ಯಾನ್ ಕಲೆಕ್ಷನ್ ಏನಾದ್ರು ಸಿಕ್ಕರೆ ತಗೋಣ ಅಂದ್ಬಿಟ್ಟು. ಅಂದ್ರೆ ಎಲ್ಲ ಸ್ಪೈಡರ್ ಮ್ಯಾನ್ ಇದೆ ಇಲ್ಲಿ. ಇದು ಸ್ಪೈಡರ್ ಮ್ಯಾನ್ ಜಾಮೆಟ್ರಿ ಬಾಕ್ಸ್. ಇನ್ನೇನು ಸ್ಕೂಲ್ಗೆ ಹೋಗ್ತಾನಲ್ವಾ, ಸೊ ಅವ್ನಿಗೆ ಆಗ್ಲಿ ಅಂತ ಯೂಸ್ಫುಲ್ ಥಿಂಗ್ಸ್. ಅಮ್ಮ ಟಿಪಿಕಲ್ ಅಮ್ಮ ಅಲ್ಲ, ಯಾವಾಗಲೂ ಅಮ್ಮಂದ್ರು ಯೂಸ್ಫುಲ್ ಆಗೋ ಥಿಂಗ್ಸ್ ಅನ್ನೇ ಕೊಡೋದು. ಸೊ ಅದಕ್ಕೆ ಇದು ನೆಕ್ಸ್ಟ್ ಇದು ನೋಡಿ ಸ್ಪೈಡರ್ ಮ್ಯಾನ್ ಸ್ಟಿಕ್ಕರ್. ನಿಹಾಂತ್ಗೆ ಏನೇನು ಸ್ಪೈಡರ್ ಮ್ಯಾನ್ ಅಂದ್ರೆ ಇಷ್ಟ ಆಗುತ್ತೋ ಅದನ್ನ. ಇದು ಮ್ಯಾಜಿಕ್ ಬುಕ್ ವಾಟರ್. ಇದು ಮ್ಯಾಜಿಕ್ ವಾಟರ್ ಬುಕ್ ತಗೊಂಡೆ. ಇದು ಹೆಂಗೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಪೆನ್ನು, ಇಲ್ಲಿ ನೋಡ್ರಿ, ಇಲ್ಲಿ ಏನು ಇಲ್ವಾ? ಇಲ್ಲಿ ಏನೂ ಇಲ್ಲ. ಕರೆಕ್ಟಾ? ಕರೆಕ್ಟ್. ಕ್ಲೇ ಆಟ ಆಡಕ್ಕೆ ಅಂದ್ರೆ ಅವ್ನು ಯಾವಾಗ್ಲೂ ನಾವು ಚಪಾತಿ ಹಿಟ್ಟು ಕಲಿಸ್ತಾ ಇರ್ತೀವಲ್ಲ, ಅವಾಗ ಆ ಚಪಾತಿ ಹಿಟ್ಟನ್ನ ಕೊಡು ಅಂತ ಹೇಳಿ ಹಿಂಸೆ ಮಾಡ್ತಾ ಇರ್ತಾನೆ. ಅದಕ್ಕೆ ಆ ಚಪಾತಿ ಹಿಟ್ಟು ಕಲ್ಸೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಕ್ಲೇ ಬಾಕ್ಸ್ ತಗೊಂಡು ಬಂದೆ ಅವನಿಗೆ ಆಟ ಆಡೋದಕ್ಕೆ ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿ ಒಂದೊಂದು ಕಲರ್ ಇದೆ, ಒಂದು 6 ಕಲರ್ಸ್ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಏನಂದ್ರೆ ಇದ್ರಲ್ಲಿ ಒಂದು ಮೌಲ್ಡಿಂಗ್ ಸಹ ಇದೆ. ಇದರಲ್ಲಿ ಅವನು ಅಂದ್ರೆ ಕ್ಲೇ ಹಾಕ್ಬಿಟ್ಟು ಆಟ ಆಡ್ಬೋದು ಆ ಥರ. ನೋಡಿ ಅಲೋ, ಅದನ್ನ ಸ್ಕ್ರಾಚ್ ಮಾಡ್ರಿ, ಅಷ್ಟು ಪಕ್ಕ ಬೇಡ ರೀ, ನೀವು ಕುತ್ಕೊಳ್ರಿ. ಸೊ ಎಸ್, ಅದನ್ನ ಫುಲ್ ಸ್ಕ್ರಾಚ್ ಮಾಡಿದ್ರೆ ಒಂದು ನಿಮಿಷ ಇರು, ಇದು ನೀನು ಮಾಡ್ತಾ ಇರು, ಈ ಥರ ಬರುತ್ತೆ. ಫೈನಲಿ ದ ವೇಟ್ ಇಸ್ ಓವರ್. ನಿಹಾಂತು ಗಿಫ್ಟ್ಸ್ ಅನ್ಬಾಕ್ಸ್ ಮಾಡಿದ್ದು. ಓ ಕರೆಕ್ಟು, ಇದು ಲಾಸ್ಟ್ ಗಿಫ್ಟ್. ದೊಡ್ಡ ಗಿಫ್ಟ್ ಏನಿದೆಯೋ ಅದನ್ನ ನಿಮಗೆ ಲಾಸ್ಟ್ ಅಲ್ಲಿ ತೋರಿಸೋಣ ಅಂತ ಹೇಳಿ ಹಂಗೆ ಇಟ್ಟಿದ್ದೀನಿ. ಸೊ ತೋರಿಸ್. ಬ್ಲ್ಯಾಂಕ್ ಪೇಜು ಇವಾಗ ಫುಲ್ ಕಲರ್ಫುಲ್ ಹೇಳೋ, ತೋರಿಸೋ. ನೀನು ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟ ಕ್ಯಾಮ್ರಾ ಮುಂದೆ ನೋಡಿ. ಸೊ ಬ್ಲ್ಯಾಂಕ್ ಆಗಿತ್ತು, ನೀರು ಹಾಕಿದ ತಕ್ಷಣನೇ ಈ ತರ ನಿಮಗೆ ಚೇಂಜ್ ಆಗುತ್ತೆ. ಇದು ಸ್ಪೈಡರ್ ಮ್ಯಾನ್ ಟೀಮ್ ಅಲ್ಲಿ ಇದೆ. ಇನ್ನೊಂದಿದೆ, ಮರ್ತೋಗ್ಬಿಟ್ಟಿದ್ವಿ. ಲಾಸ್ಟ್ ಗಿಫ್ಟ್, ಲಾಸ್ಟ್ ಅಂಡ್ ಫೈನಲ್ ಗಿಫ್ಟ್. ಬೆಸ್ಟ್ ವಿಶಸ್ ಫ್ರಮ್ ಶಾರದಾ ರಂಜಿತ್. ಶಾರದಾ, ನಾನೇನಾದ್ರು ಮರ್ತಿದ್ರೆ ಅವಳು ನನ್ನ ಅಷ್ಟೇ ಬೈತಾ ಇದ್ಲು. ಮೊನ್ನೆಯಿಂದ ಫೋನ್ ಮಾಡಿ ಕೇಳ್ತಾನೆ ಇದ್ಲು, ಅಕ್ಕ ಗಿಫ್ಟ್ ಓಪನ್ ಮಾಡ್ದ ಅಂತ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ಇನ್ನೊಂದು ಕಾರು. ಇದು ಕಾರ್ ಅನ್ಸುತ್ತೆ, ಇದನ್ನು ಕಾರ್ ಅನ್ಸುತ್ತೆ. 4-5 ವರ್ಷಕ್ಕೆ ಅವ್ನು ಏನಾದ್ರು ಆಚೆ ಹೋಯ್ತು ಅಂತಂದ್ರೆ ನನ್ನ ಜೊತೆ ಬಂದಾಗ ಕಾರು ಅಂತ ಅವ್ನು ಏನಾದ್ರು ಕೇಳಲಿ ಮೇಲಿಂದ. ಎಷ್ಟು ಕೊಡ್ಸಿದ್ರು ನನ್ನ ಹತ್ರ ಒಂದು ಆಲ್ಮೋಸ್ಟ್ ಇನ್ನ 100ರಿಂದ 150 ಕಾರ್ ಇದ್ರಾಗೂ ಕೊಡ್ಸಿರ್ತೀನಿ, ಪುಟ್ದಾಗಿ ದೊಡ್ಡದಾಗಿ ಅಂತ. ಹೋಗ್ಬೇಕಾದ್ರೆಲ್ಲ ಹಠ ಮಾಡೋದೇನೆ ಕೊಡ್ಸ್ತಾ ಇರೋದೇನೆ. ಅಯ್ಯೋ ಇದು ಕ್ಯೂಟ್ ಆಗಿದೆ. ಇದು ರಿಮೋಟ್ ಕಾರು, ಚಿಕ್ಕ ರಿಮೋಟ್ ಕಾರು. ಯಾರೇನು ಅನ್ಕೊಂಡ್ರು, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವಳು ಶಾರದಾ, ಅವಳು ಕೊಟ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ದೊಡ್ಡ ಗಿಫ್ಟ್ ಓಪನ್ ಮಾಡೋಣ. ದೊಡ್ಡ ಗಿಫ್ಟ್ ಕೊಟ್ಟಿರೋದು ಗಾಯತ್ರಿ ಅಂಡ್ ಫ್ಯಾಮಿಲಿ, ನಮ್ಮ ಚಿಕ್ಕತ್ತೆ ಕೊಟ್ಟಿರೋದು. ಫಸ್ಟ್ ಕ್ರೈಯಿಂದ ಏನೋ ಆರ್ಡರ್ ಮಾಡಿದ್ದಾರೆ. ನನಗೆ ಗೊತ್ತಿರಲ್ಲ ಏನಿರುತ್ತೆ ಅಂತ, ಸೈಕಲ್ ಆಕ್ಚುಲಿ ಇರುತ್ತೆ ಅನ್ಕೊಂತೀನಿ. ನಂಗೆ ನಾನೇನು ಕೊಡ್ಸಂಗೆ ಇಲ್ಲ. ಎಲ್ಲ ಗಿಫ್ಟ್ಸು ಆಲ್ಮೋಸ್ಟ್ ಏನೇನು ಬೇಕು ಅಂದ್ಕೊಂಡಿದ್ದು ಎಲ್ಲ ಬಂದ್ಬಿಟ್ಟಿದೆ. ಅವನ ಹತ್ರ ಆಲ್ರೆಡಿ 2 ಸೈಕಲ್ ಇದೆ. ಒಂದು ಟ್ರೈ ಸೈಕಲ್ ಇದೆ, ಒಂದು ಸೈಕಲ್ ಇದೆ, ಒಂದು ಜೀಪ್ ಇದೆ. ಇವಾಗ ನಿಹಾಂತ್ ಅವ್ರ ಅಪ್ಪ ಬೇರೆ ಒಂದು ಬೈಕ್ ಕೊಡ್ತಿದ್ದಾರೆ. ಆ ಬೈಕನ್ನು ನಿಮಗೆ ತೋರಿಸ್ತೀನಿ. ಬರ್ಡೇಗೆ ಅವ್ರ ಅಪ್ಪ ಸರ್ಪ್ರೈಸ್ ಆಗಿದ್ದಾರೆ. ಈ ವಿಡಿಯೋ ನೋಡಿರ್ತೀರ ಆಲ್ರೆಡಿ ಬರ್ಡೇ ಬ್ಲಾಗಲ್ಲಿ. ಅದು ಓ ಅಂದ್ರೆ ಈಗ ಪಾರ್ಟ್ಸ್ ಎಲ್ಲ ಓಪನ್ ಬೇಡ ಬಿಡ್ತೀನಿ. ಅದನ್ನ ನಾವು ಸ್ಪೇರ್ ಪಾರ್ಟ್ಸ್ ಎಲ್ಲ ಫಿಟ್ ಮಾಡಬೇಕು. ನೋಡಿ ಈ ತರ ಇದೆ. ಸ್ಪೇರ್ ಪಾರ್ಟ್ಸ್ ಎಲ್ಲ ಓಪನ್ ಅಂದ್ರೆ ಬೇರೆ ಕೊಟ್ಟಿದ್ದಾರೆ, ಅಸೆಂಬ್ಲಿ ಮಾಡಬೇಕು. ಅಸೆಂಬ್ಲಿ ಮಾಡ್ಬಿಟ್ಟು ಈ ಸೈಕಲ್ ಹಿಂಗೆ ಅಂತ ತೋರಿಸ್ತೀನಿ. ಬಟ್ ರೆಡ್ ಕಲರ್
ಲಾಸ್ಟ್ ಫೈನಲ್ ಏನು ಹೇಳೋದು ಗಿಫ್ಟ್ ನಾನು ನಿಮಗೆ ತೋರಿಸ್ತೀನಿ. ಅದು ಗಿಫ್ಟ್ ಅಲ್ಲ, ಓಪನ್ ಮಾಡೇ ಕೊಟ್ಟಿದ್ರು ಅವ್ರ ಡ್ಯಾಡಿ ಕೊಟ್ಟಿದ್ದು, ನಿಹಾನ್ ಡ್ಯಾಡಿ ಕೊಟ್ಟಿದ್ದನ್ನು ತೋರಿಸ್ತೀನಿ. ಇದು ಆಲ್ರೆಡಿ ಓಪನ್ ಮಾಡಿ ತೆಗೆದು ಅದನ್ನು ಸುಮಾರು ಒಂದು 10-15 ದಿನದ ಮೇಲಿಂದ ಓಡಿಸ್ತಾ ಇದ್ದಾನೆ. ಅದನ್ನು ಓಡಿಸ್ದಿರ ತೆಗೆದಿಡಬೇಕು ಅಂತ ಹೇಳಿ ತುಂಬ ನಾವು ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ. ಯಾಕೆಂದರೆ ಅವನು ಅದನ್ನು ನೋಡಿದ ತಕ್ಷಣ ತುಂಬ ಎಕ್ಸೈಟೆಡ್ ಆಗಿದ್ದ. ಮತ್ತು ಇನ್ನೊಂದು ಏನಂದರೆ ಓಪನ್ ಮಾಡಿಬಿಟ್ಟಿದ್ವಿ ನಾವು, ಫೋಟೋಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾವು ಹಾಲಲ್ಲೇ ಚೌಟ್ರಿಯಲ್ಲೇ ಓಪನ್ ಮಾಡಿಬಿಟ್ಟಿದ್ವಿ. ಅದಕ್ಕೋಸ್ಕರ ಅದನ್ನು ಹಂಗೆ ಇಟ್ಟಿದ್ದೀವಿ. ಅದು ತೋರಿಸ್ತೀನಿ ನಿಮಗೆ ಎಲ್ಲಿದೆ ಅಂತ ಹೇಳಿ. ಇಲ್ಲಿದೆ ನೋಡಿ ಬೈಕು, ಈ ಬೈಕ್ ಕೊಟ್ಟಿರೋದು ಅವ್ರ ಡ್ಯಾಡಿ ಕೊಟ್ಟಿರೋದು. ಒಂದು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ವೀಡಿಯೋಸ್ ಎಲ್ಲನೂ. ಸೊ ಈ ಒಂದು ಬೈಕು ಅವರಪ್ಪ ಕೊಡ್ಸಿರೋದು, ನಿಹಾನ್ ಡ್ಯಾಡಿ. ಅವನಿಗೆ ಬೈಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಆ್ಯಂಡ್ ಕಲರು ಸಹ ಅವನಿಗೆ ತುಂಬ ಇಷ್ಟ ಆಯಿತು. ಕರೆಕ್ಟಾಗಿ ಸೊ ನೋಡೋದಂದ್ರೆ ಇದೊಂದು ಗಿಫ್ಟಲ್ಲಿ ಸಿಕ್ಕಿತ್ತು. ಆ ಗಿಫ್ಟಲ್ಲಿ ಓಪನ್ ಮಾಡಿ ನೋಡಿದ್ರೆ ಇದೊಂದು ಟ್ಯೂಬ್ ಇತ್ತು. ಟ್ಯೂಬ್ ಮತ್ತೆ ಇಲ್ಲೊಂದು ಪೋರ್ಷನ್ ಇತ್ತು. ನೀರು ಇದರಲ್ಲಿ ಫಿಲ್ ಮಾಡ್ಕೊಬಿಟ್ಟು ಹಿಂಗ್ ಹಾಕಿ ಇಲ್ಲಿ ನೀರು ಇದೆಯಲ್ವಾ, ಇದ್ರಲ್ಲಿ ಹಾಕ್ಬಿಟ್ಟು ಹಿಂಗ್ ಕ್ಲೋಸ್ ಮಾಡಿ ಆನ್ ಮಾಡಿ. ಅವ್ನು ಆ್ಯಕ್ಚುಲಿ ಡೆಮೋ ತೋರಿಸ್ತಾ ಇದ್ದಾನೆ ಹೆಂಗೆ ಯೂಸ್ ಮಾಡೋದು ಅಂತ. ನನಗೂ ಗೊತ್ತಿಲ್ಲ ಇದೆಲ್ಲ, ಈ ಗಂಡು ಮಕ್ಳಿಗೆ ಅಲ್ವಾ ಇದೆಲ್ಲ ಕ್ರೇಜು. ನೋಡಿ ಹಿಂದೆಗಡೆಯಿಂದ ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಸಖತ್ತಾಗಿದೆ. ಒಂದು ರೆಡ್ ಕಲರ್ ಅದ್ರಲ್ಲಿ ಆ್ಯಕ್ಚುಲಿ ಸ್ಮೋಕ್ ಎಲ್ಲನೂ ಬರ್ತಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ಆದರೆ ಇದು ನೈಟ್ ಸಮಯ ಮಾಡಿದ್ರೆ ಕೆಳಗಡೆ ಬಿಟ್ಟು ನೋಡೋಣ ಹೆಂಗೆ ಓಡಿಸುತ್ತೆ ಅಂತ. ಆನ್ ಮಾಡು, ಲೈಟ್ ಹಾಕೋ. ವಾವ್, ಹಾಕು. ನಾನು ನಿಮಗೆ ಹೇಳಿದ್ದೆ ವಿಡಿಯೋ ಎಂಡಲ್ಲಿ ಎಷ್ಟು ಮೊಯ್ಕಾಸ್ ಬಂದಿತ್ತು ಅಂತ ಹೇಳಿ. ಸೊ ಇಲ್ಲಿರೋದು 1,11,000 ಏನೋ ಇದೆ. ಮತ್ತು ನನಗೆ ಗೊತ್ತಿರೋಂಗೆ ಇನ್ನೊಂದು 10,000 ನಾನು ಬೇರೆ ಯಾವುದಕ್ಕೂ ಕೊಟ್ಬಿಟ್ಟಿದ್ದೀನಿ, ಒಂದು 20,000. ಅದನ್ನು ಸೇರಿಸಿದ್ರೆ ಒಂದು 1,30,000. ನಮ್ಮಪ್ಪ ಆ್ಯಕ್ಚುಲಿ ಒಂದು 25,000 ಕೊಟ್ಟಿದ್ದರು ಆಲ್ರೆಡಿ. ಅದನ್ನು ನಾನು ಇದಕ್ಕೆ ಅಂತ ಕೊಟ್ಬಿಟ್ಟೆ, ನಾನು ಚೌಟ್ರಿ ಅಡ್ವಾನ್ಸ್ಗೆ ಆಲ್ರೆಡಿ ನಾನು ಒಂದು 20,000 ಕೊಟ್ಟಿದ್ದೆ. ಸೊ ಅಪ್ಪ ಒಂದು 25,000 ಕೊಟ್ಟಿದ್ರು ನನಗೆ. ಸೊ ಅದು ಬಂದು ನಾನು ಒಂದು 25,000 ರೂಪೀಸ್ ಕೊಟ್ಬಿಟ್ಟಿದ್ದೆ. ಎಲ್ಲನೂ ಸೇರಿಸಿದ್ರೆ ಒಂದು 1.5 ಲಕ್ಷವರೆಗೂ ಬರೀ ಮೊಯ್ಕಾಸೇ ಬಂದಿದೆ. ಸೊ ಇಷ್ಟು ಬಂದಿದೆ ಮೊಯ್ಕಾಸು. ಸರಿ ನಿಹಾನ್, ಎಲ್ಲರೂ ನಿನ್ಗೆ ಗಿಫ್ಟ್ ಕೊಟ್ಟಿರ್ತಾನೆ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳು. ಹಲೋ ಗಾಯ್ಸ್, ಬರ್ತಾ ವ್ಲಾಗ್ ಮಾಡೋದು ನೋಡಿ ಅವನು. ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನೆಲ್ ಹಂಗೆಲ್ಲ ಹೇಳಕ್ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಕೊಡ್ತೀನಿ ಇಲ್ಲಿ ನೋಡು, ಹೇಳು ಹಲೋ ಗೈಸ್ ಅಲ್ಲೇ ಇದೆ. ವೆಲ್ಕಮ್ ಟು ಯಾರೆಲ್ಲ ನಿಹಾಂತ್ ಬರ್ಡೇಗೆ ಬಂದು ಅವನಿಗೆ ಇಷ್ಟೊಂದೆಲ್ಲ ಟೈಮ್ ತಗೊಂಡು ಗಿಫ್ಟ್ ಎಲ್ಲ ಕೊಡಿಸಿದ್ರು, ನಿಹಾಂತ್ ಕಡೆಯಿಂದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಆ್ಯಕ್ಚುಲಿ ಈ ಒಂದು ವಿಷಯನ ಮಕ್ಕಳನ್ನ ಇಟ್ಕೊಂಡು ಅಥವಾ ಬೇರೆ ಯಾರನ್ನಾದ್ರೂ ಇಟ್ಕೊಂಡು ಮಾತಾಡಬೇಕು ಅಂತ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಮಕ್ಕಳನ್ನ ಆಚೆ ಕಳಿಸ್ಬಿಟ್ಟೆ. ಎಲ್ಲರ ಕೈಯಲ್ಲೂ ಎಲ್ಲ ಒಂದು ಫಂಕ್ಷನ್ಗೆ ಕರೆದಾಗ ಬರೋಕ್ಕಾಗಲ್ಲ. ಕೆಲವು ಸತಿ ಸಮಯ ಸಂದರ್ಭ ಬರೋಕ್ಕಾಗ್ದಿರೋ ಅಂಥ ಸಿಚುವೇಶನ್ಸ್ ಎಲ್ಲ ಇರುತ್ತೆ. ಅದು ನಾವು ಜೆನ್ಯೂನ್ ಆಗಿದ್ದರೆ ರೀಸನು ನಾವು ಅರ್ಥ ಮಾಡ್ಕೊಳ್ಳೋಣ. ಬರಬೇಕು ಅಂತ ಅಂದ್ಕೊಂಡ್ರೆ ಬರ್ಬೋದು, ಬರಬಾರ್ದು ಅಂದ್ಕೊಂಡಿದ್ರೆ ಇಟ್ಸ್ ಓಕೆ, ಅದು ನಿಮ್ಮಿಷ್ಟ. ನೀವು ಬರೋದು ಬಿಡೋದು ಅದು ನಿಮ್ಮಿಷ್ಟ. ಇಲ್ಲಿವರೆಗೂ ನನ್ನ ಮಗನ್ನ ಯಾರು ಬಂದು ನೋಡಿದವರು ಅಲ್ಲ, ನನ್ನ ಮಗನ್ನ ಯಾರು ಮುಟ್ಟಿದವರು ಅಲ್ಲ. ಒಂದು ಫಂಕ್ಷನು ಏನು ಅಂತ ಬಂದ್ರೂ ಏನೋ ಬೇರೆ ಯಾರೋ ಒಂಥರ ಬರೋ ಥರ ಬಂದ್ಬಿಟ್ಟು ಹೋಗ್ತಾ ಇರೋರು. ಇವಾಗ ಅದನ್ನೂ ಬಂದಿಲ್ಲ ಅಂದಮೇಲೆ ಓಕೆ, ಅದು ನಿಮ್ಮಿಷ್ಟ. ನಿಮಗೆ ಇಷ್ಟ ಇದ್ದರೆ ಬನ್ನಿ, ನಿಮಗೆ ಮುಖ್ಯತ್ವ ಇದೆ ಅಂತ ಅನ್ಸಿದ್ರೆ ನೀವು ಬನ್ನಿ, ಇಲ್ಲ ಅಂತಂದರೆ ಬಿಡಿ, ಅದು ನಿಮ್ಮಿಷ್ಟ. ಆದರೆ ಬರ್ದಿರೋರು ದಯವಿಟ್ಟು ಈ ಥರ ಗಿಫ್ಟ್ ಕೊಟ್ಬಿಟ್ಟು ಈ ಏನೋ ಏನು ಹೇಳೋದು, ಒಂಥರ ಅವಮಾನ ಮಾಡ್ದಂಗೆ ಅದು. ಆ್ಯಕ್ಚುಲಿ ಈ ಒಂದು ಗಿಫ್ಟು ಏನೆಲ್ಲ ಬಂದಿದೆ ಅದ್ರಲ್ಲಿ ಖುಷಿ ಇದೆ. ಆ್ಯಕ್ಚುಲಿ ನನಗೇನಂದರೆ 50 ರೂಪಾಯಿ ಆಗಲಿ 100 ರೂಪಾಯಿ ಆದರೂ ಆಗಲಿ ಎಷ್ಟೇ ಆಗಿರಲಿ, ಅವ್ರ ಮನಸ್ಫೂರ್ತಿಯಾಗಿ ನನ್ನ ಮಗನ್ನ ವಿಶ್ ಮಾಡಿ ಕೊಟ್ಟರೆ 1 ರೂಪಾಯಿ ಕೊಟ್ಟರು ಅದು ನನಗೆ ಖುಷಿನೇ, ಓಕೆನಾ. ಆದರೆ ಬರ್ದಿರೇ ಈ ಥರ ದೂರ ಇದ್ಕೊಂಡು ಒಂಥರ ಬೇರೆಯವ್ರು ಯಾರ ಕೈಯಲ್ಲೂ ಕೊಟ್ಟು ಕಳಿಸಿದ್ರೆ ಅದು ನಿಂದು ತೊಗೊತಾಳೆ, ಅವಳ ಮಗಳನ್ನ ಯೂಸ್ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ರೆ ಅದು ಮುಟ್ಟಾಳ್ತಾನೆ ಅಷ್ಟೇ. ನಾನು ಅದನ್ನು ಖಂಡಿತವಾಗ್ಲೂ ಓಪನು ಮಾಡಲ್ಲ. ಅದನ್ನು ನಾನು ಈ ವ್ಲಾಗಲ್ಲಿ ಅದಕ್ಕೆ ನಾನು ತೋರಿಸೂ ಇಲ್ಲ, ಅವ್ರ ಹೆಸ್ರುಗಳನ್ನ ನಾನು ಮೆನ್ಷನೂ ಮಾಡಿಲ್ಲ. ನಾನೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ.
ಏನು ಅಂತಂದರೆ ನಮ್ಮನೆ ಎದುರುಗಡೆ ಒಬ್ಬರು ಇದ್ದಾರೆ, ನಮ್ಮ ಅಮ್ಮನಿಗೆ ಗೊತ್ತಿರೋರು, ನನಗೂ ತುಂಬ ಪರಿಚಯ. ನಿಹಾಂತ್ ಅವ್ರ ಜೊತೆ ಯಾವಾಗಲೂ ಆಟಾಡ್ತಾ ಇರ್ತಾನೆ. ಏನಂದರೆ ಅವ್ರಿಗೆ ಬರೋಕ್ಕೆ ಆಗಿರಲಿಲ್ಲ, ಅವ್ರೇನೋ ಊರಿಗೆ ಹೋಗಿದ್ರಂತೆ, ಬರೋಕ್ಕೆ ಆಗಿಲ್ಲ ಅಂತ ಹೇಳಿದ್ರು. ಬಟ್ ಸ್ಟಿಲ್ ನಾನು ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದೆ. ಏನು ಎಷ್ಟು ಕ್ಲೋಸ್ ಆಗಿದ್ಬಿಟ್ಟು ನೀವು ಬಂದೇ ಇಲ್ವಲ್ಲ, ನಂಗೆ ತುಂಬ ಬೇಜಾರಾಗ್ತಾ ಇದೆ ಅಂತ ಹೇಳಿ ನಮ್ಮ ಅಮ್ಮಂಗೆ ಆ್ಯಕ್ಚುಲಿ ನಾನು ಹೇಳ್ತಾ ಇದ್ದೆ, ಏನಮ್ಮ ನಿನ್ನ ಫ್ರೆಂಡು ಅಂತ್ಯ, ಬೆಸ್ಟ್ ಫ್ರೆಂಡು ಅಂತ್ಯ, ಅವ್ರು ಬಂದೇ ಇಲ್ವಲ್ಲ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ನಮ್ಮ ಅಮ್ಮನ ಕಿಂಡಲ್ ಮಾಡ್ತಾಯಿದ್ದೆ. ನಮ್ಮಮ್ಮ ಹೋಗಿ ಅವ್ರ ಹತ್ರ ಹೇಳಿದ್ದಾರೆ ಅನಿಸುತ್ತೆ. ಬಟ್ ಅವ್ರು ಏನು ಮಾಡಿದ್ರು ಅಂತಂದರೆ, ನಾವು ಹೇಳಿದ್ದಕ್ಕೋಸ್ಕರ ಅಲ್ಲ, ಒಂದು 2 ದಿನ ಬಿಟ್ಬಿಟ್ಟು ನಿಹಾಂತ್ಗೆ ಅವ್ರ ಕೈಯಲ್ಲಿ ಆಗಿರೋದು ಮೊಯ್ಕಾಸ್ ಏನೋ ತೊಗೊಂಬಂದು ಕೊಟ್ಟರು. ಅವ್ರು ಒಂದು 500 ರೂಪೀಸ್ ಏನೋ ಕೊಟ್ಟಿರ್ಬೋದು ಅನಿಸುತ್ತೆ. ಅದು ನಮ್ಮ ಅಮ್ಮನ ಕೈಯಲ್ಲೂ ಕೊಟ್ಟಿಲ್ಲ, ನಿಹಾಂತ್ ಕೈಯಲ್ಲಿ ಕೊಟ್ಟರು. ಅದೊಂಥರ ಖುಷಿ. ನನಗೆ ಅರ್ಥ ಆಗುತ್ತೆ, ಕೆಲವೊಂದು ಸತಿ ಜನ ಬಂದು ಬರೋಕ್ಕಾಗಲ್ಲ, ನಾನು ಇಷ್ಟ ಆಗದಿರೇ ಇರ್ಬೋದು. ಆ್ಯಕ್ಚುಲಿ ನಮ್ಮಮ್ಮ, ನಮ್ಮ ಮನೆ ಪಕ್ಕದಲ್ಲಿ ಒಂದು 2-3 ಜನ ಇದ್ದಾರೆ, ಅವ್ರ ಜೊತೆ ನಾನು ಯಾರ ಜೊತೆನೂ ಅಷ್ಟೊಂದು ಮಾತಾಡಲ್ಲ. ನಮ್ಮ ಅಮ್ಮನ ಮನೆ ಹತ್ರ ಇರೋರ ಹತ್ರ ಅಷ್ಟೊಂದು ನಾನು ಮಾತಾಡಲ್ಲ. ನಾನು ಅಮ್ಮನ ಮನೆಗೆ ಬರ್ತೀನಿ, ನನ್ನ ಕೆಲಸ ಏನು ಇರುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಬಟ್ ನಾನು ಒಂದು 2-3 ಜನ ನಾನು ಇನ್ವೈಟ್ ಮಾಡಿಲ್ಲ, ನಮ್ಮ ಅಮ್ಮನಿಗೋಸ್ಕರ ಬಂದರು. ನನಗೆ ಗೊತ್ತಿರೋನು ನಾನು ಇನ್ವೈಟ್ ಮಾಡಿರ್ತೀನಿ, ನಮ್ಮ ಅಮ್ಮಂಗೆ ಗೊತ್ತಿರೋರು ನಮ್ಮ ಅಮ್ಮ ಇನ್ವೈಟ್ ಮಾಡಿದ್ರು, ನನ್ನ ಯಜಮಾನ್ರಿಗೆ ಗೊತ್ತಿರೋರು ಅವರು ಇನ್ವೈಟ್ ಮಾಡಿದ್ರು. ಬೇಕು ಅನ್ನೋರು ಬಂದರು. ಅಂದರೆ ನಮ್ಮಮ್ಮ ಗೌರಿ ಅವ್ರ ಮಗಳು ತಾನೇ ಮಾಡ್ತಾ ಇರೋದು, ಅವಳು ಯಾಕೆ ಕರೆದಿಲ್ಲ, ಅವಳು ಕರೆದಿಲ್ಲ ಅಂದಮೇಲೆ ನಾವು ಯಾಕೆ ಬರಬೇಕು ಅಂತೆಲ್ಲ ಯಾರೂ ಅಂದ್ಕೊಂಡಿಲ್ಲ. ಗೌರಿ ಕರೆದ್ರು ಅಂತ ಅವ್ರ ಮರ್ಯಾದೆಗೋಸ್ಕರ ಬಂದರು. ನಾನು ಕರೀದಿರೇ ಇರ್ಬೋದು. ಏನು ಅಂದರೆ ನೀವು ಕರೆದಿಲ್ಲ ಅಂತಂದರೆ ಅವ್ರು ಹೆಂಗೆ ಬರ್ತಾರೆ? ಮತ್ತು ಅವ್ರು ಬಂದಿಲ್ಲ ಅಂದರೂ ಪಾಪ ಗಿಫ್ಟ್ ಕೊಟ್ಟಿದ್ದಾರೆ, ನೀವು ಯಾಕೆ ಅಷ್ಟೊಂದು ಮಾತಾಡ್ತಾ ಇದ್ದೀರಾ ಅಂತ ಅಂದರೆ, ನಾನು ಕರೆದಿಲ್ಲ, ಬಟ್ ಕರಿಬೇಕಾಗಿರೋರು ಕರೆದಿದ್ದಾರೆ. ಅವರು ಇಂಪಾರ್ಟೆಂಟು ಅಂತ ಅಂದ್ಕೊಂಡಿರೋರು ಬಂದಿರ್ಬೋದಾಗಿತ್ತು, ಬಂದು ನನ್ನ ಮಗನ ಕೈಯಲ್ಲಿ ಕೊಡ್ಬೋದಾಗಿತ್ತು. ಆ್ಯಂಡ್ ನನ್ನ ಮಗನಿಗೆ ಇದನ್ನು ತುಂಬ ಕ್ಲಿಯರಾಗಿ ಹೇಳ್ಕೊಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಅಮ್ಮಂಗೆ ಮರ್ಯಾದೆ ಕೊಡ್ದಿರೋರು, ಅಮ್ಮನ್ನ ಬೇಡ ಅನ್ನೋರು, ಅವನಿಗೂ ಬೇಡ, ಅದನ್ನು ಅವನು ಕ್ಲಿಯರ್ ಆಗಿರಬೇಕು ಅಂತ ನಾನು ಭಾವಿಸ್ತೀನಿ. ಲಾಸ್ಟಾಗಿ ಏನಿರಬೇಕು ಅಂದರೆ, ಇವಾಗ ಏನು ಮೊಯ್ಕಾಸ್ ಬಂದಿದೆಯೋ ಅದೆಲ್ಲ ಆ್ಯಕ್ಚುಲಿ ನಮ್ಮ ಅತ್ತೆ ಫಸ್ಟೇ ಹೇಳಿಬಿಟ್ಟಿದ್ರು ನನಗೆ. ಚಿನ್ನ ನೋಡಿದರೆ ಇಷ್ಟೊಂದು ಬೆಲೆ ಆಗೋಗ್ಬಿಟ್ಟಿದೆ. ಆ್ಯಕ್ಚುಲಿ ಅವರು ಚಿನ್ನ ಕೊಡಿಸ್ಬೇಕು ಅಂದ್ಕೊಂಡಿದ್ರು ನಿಹಾಂತ್ಗೆ, ನಮ್ಮ ಅಪ್ಪನೂ ಅಷ್ಟೇ. ಬಟ್ ನಾನು ಆ್ಯಕ್ಚುಲಿ ಬೇಡ ಅಂತಂದೆ. ಸೊ ಅದಕ್ಕೇನು ಹೇಳಿದ್ರು, ನಿನಗೇನು ಇಷ್ಟ ಆಗುತ್ತೋ, ನೀನೇನು ಡಿಸೈನ್ ನಿನಗೆ ಇಷ್ಟ ಆಗುತ್ತೋ ಅದನ್ನು ನೀನು ತಗೋ, ನಾವು ಕ್ಯಾಶಾಗೆ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕ್ಯಾಶಾಗೆ ಕೊಟ್ಟರು. ನಮ್ಮತ್ತೆ, ನಮ್ಮ ರಿಲೇಟಿವ್ ಸೈಡೆಲ್ಲನೂ ಒಡವೆ ಮೇಲೆಲ್ಲ ಇಷ್ಟ ಇಲ್ಲ. ಬಟ್ ನಮ್ಮ ಅತ್ತೆ ಎಲ್ಲ ಏನು ಹೇಳಿದ್ರು ಅಂತಂದರೆ, ಮದುವೆ ಟೈಮಲ್ಲೂ ಏನೂ ಮಾಡ್ಕೊಂಡಿಲ್ಲ, ನಿನಗೇನು ಕೊಡ್ಸೋಕ್ಕಾಗಿಲ್ಲ, ಸೊ ಅದರಿಂದ ಈ ಸತಿ ನಿನಗೆ ಬಂದು ಇದು ಕ್ಯಾಶಾಗಿ ಕೊಡ್ತೀವಿ, ಒಂದು ನಿನಗೇನಾದರೂ ಮಾಡಿಸ್ಕೋ, ಇಲ್ಲಾಂತಂದರೆ ನಿನ್ನ ಮಗನ ಮಾಡಿಸ್ಕೋ, ನಾವೆಲ್ಲ ಕ್ಯಾಶ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕ್ಯಾಶ್ ಕೊಟ್ಟಿರೋದು ಆ್ಯಕ್ಚುಲಿ. ಸೊ ಬಂದಿರೋ ಮೊಯ್ಕಾಸಲ್ಲಿ ಏನು ತೊಗೊಬೇಕು ಅಂತ ಹೇಳಿ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ. ಮೊಯ್ಕಾಸಲ್ಲಿ ನಾನು ಏನಾದರೂ ಪರ್ಚೇಸ್ ಮಾಡಿದ್ರೆ ಅದು ಏನು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಚಿನ್ನ ಅಂತ ಅಂದ್ಕೊಂಡಿದ್ದೀನಿ, ಎಲ್ಲರೂ ಹೇಳ್ದಂಗೆ. ಆಬ್ವಿಯಸ್ಲಿ ಇವಾಗ ಚಿನ್ನ ಗಗನಕ್ಕೆ ಏರ್ಬಿಟ್ಟಿದೆ, ಚಿನ್ನನ ಮರ್ತೋಗ್ಬಿಡ್ಬೇಕು ಅನ್ನೋಷ್ಟು ಇದಾಗೋಗಿದೆ. ಎಸ್, ಸೊ ಈ ಒಂದು ಮೊಯ್ಕಾಸನ್ನು ನಾನು ಒಂದು ಯೂಸ್ಫುಲ್ಲಾಗಿ ಮಾಡಬೇಕು. ಈ ಒಂದು ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅನಿಸುತ್ತೆ. ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ದ ಈ ವಿಡಿಯೋನ, ಬಿಕಾಸ್ ಅವನಿಗೆ ಸರ್ಪ್ರೈಸಸ್ ಅಂದರೆ ತುಂಬಾ ಇಷ್ಟ. ಅವನು ತುಂಬ ಎಂಜಾಯ್ ಮಾಡ್ತಾನೆ, ಗಿಫ್ಟ್ ಓಪನ್ ಮಾಡೋದು ಅದೆಲ್ಲ ಅವನಿಗೆ ತುಂಬ ಇಷ್ಟ. ಲಾಸ್ಟು ಇಯರ್ ನಾವು ಜಾಸ್ತಿ ಗ್ರ್ಯಾಂಡಾಗಿ ಮಾಡಿರಲಿಲ್ಲ ಬರ್ತ್ಡೇನ. ಸೊ ಈ ಇಯರ್ ನಾವು ಬರ್ಡೇ ಮಾಡಬೇಕು ಅಂದ್ಕೊಂಡ್ವಿ. ಸೊ ಎಲ್ಲರೂ ಬಂದು ಅವ್ನು ಗಿಫ್ಟ್ಸ್ ಮಾಡಿರೋರಿಗೆ ಇನ್ನೊಂದು ಸತಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾರಾದರೂ ಗಿಫ್ಟ್ ತೊಗೊಂಬಂದು ಕೊಟ್ಟು ಅದನ್ನು ಓಪನ್ ಮಾಡಿ ಏನೋ ಅನ್ರ್ಯಾಪ್ ಮಾಡಿಬಿಟ್ಟಿದ್ದ, ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದ. ಅದರಲ್ಲಿ ಕೆಲವೊಂದು ಗಿಫ್ಟ್ಸ್ನ ನಾನು ಓಪನ್ ಮಾಡಿ ತೋರಿಸ್ಬೇಕಾದ್ರೆ ಅವ್ರ ಹೆಸರು ಇರಲಿಲ್ಲ. ಸೊ ಸಾರಿ ಫಾರ್ ದ್ಯಾಟ್. ಬಟ್ ಯಾರ್ಯಾರೇ ನಿಹಾಂತಿಗೆ ಅಂತ ಹೇಳಿ ಪ್ರೀತಿಯಿಂದ ತೊಗೊಂಬಂದು ಕೊಟ್ಟಿದ್ದೀರಾ, ನಿಹಾಂತ್ ಕೈಯಲ್ಲಿ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ನನ್ನ ಬ್ಲಾಗನ್ನು ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ಇಬ್ರು ಛೋಟಾಸ್ ಜೊತೆ ನಾನಿವತ್ತು ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹೇಳೋ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮಾತ್ರ ಮರಿದಿರೆ ಕ್ಲಿಕ್ ಮಾಡಕ್ ಬಿಡ್ಬೇಡಿ. ಕ್ಲಿಕ್ ಮರಿಬೇಡಿ ಅಂತ. ಮರಿಲೇ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋನ ಪೇಷನ್ಸಿಂದ ನೋಡಿದ್ದಕ್ಕೆ. ಸೊ ಬಾಯ್, ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.